ಜೀವನ ಒಂದು ನಾಟಕ ಶಾಲೆ ಇದ್ದಂತೆ. ಜೀವನದ ಪ್ರತಿ ಘಟ್ಟದಲ್ಲೂ ಪಾತ್ರಧಾರಿಗಳಂತೆ ಎಲ್ಲರೂ ತಮ್ಮ ಕರ್ತವ್ಯ ನಿಭಾಯಿಸುತ್ತಲೇ ಸಾಗುತ್ತಾರೆ. ಆದರೆ ನಟನೆಯನ್ನೇ ಜೀವನವನ್ನಾಗಿಸಿಕೊಂಡು ಕಲಾ ಸರಸ್ವತಿಗೆ ಜೀವನ ಮುಡಿಪಾಗಿಸಿಕೊಂಡವರು ಕೆಲವರು ಮಾತ್ರ. ಅಂಥವರಲ್ಲಿ ವಿಜಯನಗರ ಬಿಂಬ ರಂಗಶಿಕ್ಷಣ ಕೇಂದ್ರದ ಅಧ್ಯಕ್ಷರಾದ ಶ್ರೀಮತಿ ಶೋಭಾ ವೆಂಕಟೇಶ್ ಅವರು ಕೂಡ ಒಬ್ಬರು. ರಂಗಭೂಮಿ ಮತ್ತು ಸಾಂಸ್ಕೃತಿಕ ಲೋಕದ ವಾತಾವರಣದಲ್ಲಿ ಇವರ ಬಾಲ್ಯ ಕಳೆಯಿತು. ತಂದೆ ಮತ್ತು ತಾಯಿ ರಂಗದ ಮೇಲೆ ನಾಟಕವಾಡುತ್ತಿದ್ದರೆ ಶಿಶುವಾಗಿ ಸೈಡ್ ವಿಂಗ್ಸ್ನಲ್ಲಿ ಇವರು ಆಡುತ್ತಿದ್ದರು. ನಾಟಕದ ಮೊಟ್ಟ ಮೊದಲ ಕಲಾಶಾಲೆ ಕಲಾಮಂದಿರದ ಸಂಸ್ಥಾಪಕ ಅನ ಸುಬ್ರಾವ್ ಅವರ ಮೊಮ್ಮಗಳಾಗಿದ್ದುದರಿಂದ ಅವರು ಆಯೋಜಿಸುತ್ತಿದ್ದ ಕಾರ್ಯಕ್ರಮಗಳನ್ನು ಹತ್ತಿರದಿಂದ ನೋಡುತ್ತಿದ್ದ ಸೌಭಾಗ್ಯ ಇವರದ್ದಾಗಿದೆ. ಇವರು ನಟಿಸಿದ ಮೊದಲ ನಾಟಕ ಕುರ್ತುಕೋಟಿಯವರ ಆ ಮನಿ ಮಕ್ಕಳು, ಅದು ಕೂಡ 4ನೇ ಕ್ಲಾಸಿನಲ್ಲಿ. ಹೀಗೆ ಸಾಗಿದ ನಾಟಕಯಾನ ಬೀದಿ ನಾಟಕ ಪ್ರಕಾರ ಮೊದಲು ಶುರುವಾದಾಗ ಹಲವಾರು ಬೀದಿ ನಾಟಕಗಳಲ್ಲಿ ಅಭಿನಯಿಸುವ ಪ್ರೇರೇಪಣೆ ನೀಡಿತು. ಎಎಸ್ ಮೂರ್ತಿ, ಕಮಲಾಮೂರ್ತಿ, ಡಾಕ್ಟರ್ ವಿಜಯ್, ಸುರೇಖಾ, ಗೌರಿ ದತ್ತು ಮತ್ತು ಇಂದಿರಾ ಸುಂದರ್ ಅವರೊಡನೆ ಸೇರಿ ಎನ್ಎಸ್ಡಿ ಪದವೀಧರರಾದ ಇವರು ಶ್ರೀನಿವಾಸ ಮೂರ್ತಿಯವರ ಮಾರ್ಗದರ್ಶನದಲ್ಲಿ ಪಪೆಟ್ ಲ್ಯಾಂಡ್ ಎಂಬ ಬೊಂಬೆಯಾಟದವರ ಪಾರ್ಟಿ ಹುಟ್ಟುಹಾಕಲು ಕಾರಣೀಕರ್ತರಾದರು. ಮೂಲತಃ ಕೆನರಾ ಬ್ಯಾಂಕ್ ಉದ್ಯೋಗಿಯಾಗಿದ್ದರೂ ಕೂಡ ಶೋಭಾ ಅವರು ತಮ್ಮ ಪ್ರವೃತ್ತಿಯನ್ನೇ ವೃತ್ತಿಯಾಗಿಸಿಕೊಂಡು ನಾಟಕ ರಂಗದಲ್ಲಿ ಮುಂದುವರಿದರು. ಈಗ ಇವರ ರಂಗ ಶಿಕ್ಷಣ ಕೇಂದ್ರಕ್ಕೆ 23 ವರ್ಷ. ಸುಮಾರು 400ಕ್ಕಿಂತಲೂ ಹೆಚ್ಚು ಪ್ರದರ್ಶನಗಳನ್ನು ನೀಡಿದ ಹೆಗ್ಗಳಿಕೆ ಇವರದ್ದಾಗಿದೆ. ಅಷ್ಟೇ ಅಲ್ಲದೆ ಸುಮಾರು 5,000ಕ್ಕೂ ಹೆಚ್ಚು ಮಕ್ಕಳಿಗೆ ಅಲ್ಲದೆ ನೂರಾರು ರಂಗಾಸಕ್ತರಿಗೆ ತರಬೇತಿ ನೀಡಲು ಕೂಡ ಇವರು ಕಾರಣೀಕರ್ತರಾಗಿದ್ದಾರೆ. 3 ರಿಂದ 8 ವರ್ಷದ ಮಕ್ಕಳಿಗೆ ಚಿಣ್ಣರ ಚಿತ್ತಾರ ರಂಗ ತರಬೇತಿ ಕಾರ್ಯಾಗಾರ, 8 ರಿಂದ 15 ವರ್ಷದ ಮಕ್ಕಳಿಗೆ ಚಿಣ್ಣರ ಚಾವಡಿ ರಂಗ ತರಬೇತಿ ಕಾರ್ಯಾಗಾರ ಇವರ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಒಂದಾಗಿವೆ. ಇವರಿಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು 10 ಹಲವು. ಮಕ್ಕಳ ರಂಗಭೂಮಿಗೆ ಇವರ ಸೇವೆಯನ್ನು ಗಮನಿಸಿ ಕರ್ನಾಟಕ ನಾಟಕ ಅಕಾಡೆಮಿಯು 2010 ಸಾಲಿನ ಜೀವಮಾನ ರಂಗ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಿದೆ. ರಂಗಭೂಮಿಗೆ ಸಲ್ಲಿಸಿದ ಸೇವೆಯನ್ನು ಗಮನಿಸಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು 2011-12ನೇ ಸಾಲಿನ ಕೆಂಪೇಗೌಡ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅದೇ ರೀತಿ ನಾಯಿಕಾ ಉತ್ತಮ ಆಂಟ್ರಪ್ರಿನರ್ ಪ್ರಶಸ್ತಿ, ಮಕ್ಕಳ ಕೂಟದಿಂದ ಕಣ್ಮನಿ ಆರ್ ಕಲ್ಯಾಣಮ್ಮ ಪ್ರಶಸ್ತಿ ಮುಂತಾದವುಗಳನ್ನು ಇಲ್ಲಿ ಸ್ಮರಿಸಬಹುದಾಗಿದೆ. ಇಂದಿನ ನಮ್ಮ ಅತಿಥಿಯಾಗಿರುವಂತಹ ಶೋಭಾ ಅವರಿಗೆ ಸಂಪೂರ್ಣ ಶುಭೋದಯ ಕರ್ನಾಟಕ ತಂಡದ ಪರವಾಗಿ ಆತ್ಮೀಯ ಸ್ವಾಗತ. ಶ್ರೀಮತಿ ಶೋಭಾ ಅವರೇ, ಇವತ್ತು ನಿಮ್ಮನ್ನ ಪ್ರತ್ಯಕ್ಷವಾಗಿ ನೋಡ್ತಾ ಇದೀವಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿನ್ನೆ ವಿಶ್ವ ರಂಗಭೂಮಿ ದಿನಾಚರಣೆಯನ್ನ ಆಚರಿಸಿದ್ವಿ. ರಂಗಕರ್ಮಿಯೊಬ್ಬರನ್ನ ಕರೆದು ಕೂರಿಸ್ಕೊಂಡು ಮಾತಾಡಿದ್ವಿ. ಎಲ್ಲಾ ಕಡೆ ನಾಟಕಗಳ ಪ್ರದರ್ಶನ. ಇವತ್ತು ನಮ್ಗೆ ಏನು ಖುಷಿ ಅಂತಂದ್ರೆ ನಾವು ಆಚರಣೆಯನ್ನ ನಿನ್ನೆಗಷ್ಟೇ ಸೀಮಿತಗೊಳಿಸಿಲ್ಲ, ಮುಂದುವರಿಸ್ತಾ ಇದೀವಿ. ಇನ್ನು ನಮ್ಮ ಆಚರಣೆ ರಂಗಭೂಮಿ ದಿನಾಚರಣೆ ಮುಂದುವರಿತಾ ಇದೆ. ಯಾಕೆಂದ್ರೆ ರಂಗಭೂಮಿಯಲ್ಲಿ ಅದ್ಭುತವಾದ ಸೇವೆಯನ್ನ ಸಲ್ಲಿಸಿರುವಂತವ್ರು, 4ನೇ ವರ್ಷದಿಂದ ಆ ರಂಗಭೂಮಿಯ ಚಟುವಟಿಕೆಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡು ಬಂದಿರೋಂಥವ್ರು. ಹೇಳಿ, ನಿಮ್ಮ ಆಚರಣೆ ನಿನ್ನೆ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಕರ್ನಾಟಕ ನಾಟಕ ಅಕಾಡೆಮಿಯವರು ವಿಶ್ವ ರಂಗ ದಿನಾಚರಣೆನ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆ ನಿನ್ನೆ ನಡೀತು. ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ಇದ್ರಲ್ಲೂ ನಡೀತು. ಇದು ಮೊದಲ ಬಾರಿ ಒಂದೇ ದಿನ ಅಂದ್ರೆ ವಿಶ್ವ ರಂಗ ದಿನಾಚರಣೆ ಬರೀ ಒಂದೇ ಕಡೆ ಆಗೋದು. ಇಡೀ ಎಲ್ಲಾ ಕಡೆ ಮಾಡಿದ್ದಾರೆ ಅಧ್ಯಕ್ಷರು. ಅದು ತುಂಬಾ ಸಂತೋಷ ಆಯ್ತು. ಆಮೇಲೆ ಒಳ್ಳೆ ಸಾಧಕರಿಗೆ ಪ್ರಶಸ್ತಿ ಕೊಟ್ರು. ಹಾಗೆ ಅಲ್ಲಿ ಇದು ಮಾಡಿದ್ರು, ಸ್ಪರ್ಧೆ ಮಾಡಿದ್ರು, ಆ ನಾಟಕದವ್ರಿಗೆ ಕೊಟ್ರು. ಆಮೇಲೆ ಬೇಲೂರು ನಗರ ರಘುನಂದನ್ ಅವರ ಬೆಳಕಿನ ಅಂಗಡಿ ಅಂತ ಅನ್ಬಿಟ್ಟು ಅದು ಒಂಥರ ಪ್ರಯೋಗಾತ್ಮಕ ಇದು, ಅದೊಂದು ನಾಟಕ ಇತ್ತು. ಆಮೇಲೆ ರಂಗಗೀತೆ ಇತ್ತು. ಒಂದು ಸಂಭ್ರಮ ನಮ್ಗೆ. ನಾವು ಅದೇ ಹೇಳ್ತಾ ಇದ್ವಿ, ವಿಶ್ವ ರಂಗಭೂಮಿ ದಿನಾಚರಣೆ ಒಂದು ದಿನ ಕರೆಕ್ಟ್, ಆದ್ರೆ ಎಲ್ಲರೂ ಸೇರಿ ನಾವು ಅದನ್ನ ಇದ್ ಮಾಡ್ಬೇಕು. ದಿನಾಗ್ಲೂ ನಮ್ಮಲ್ಲಂತೂ ದಿನಾಗ್ಲೂ ಬೆಳಗ್ಗೆ ಕಾಫಿ ಕುಡಿಯೋದ್ರಿಂದ ಶುರುವಾಗುತ್ತೆ ರಂಗಭೂಮಿ ದಿನಾಚರಣೆ. ನಾವು ಕೂಡ, ನಮಗೂ ಬಹಳ ಖುಷಿ ಆಗ್ತಿದೆ. ಯಾಕಂದ್ರೆ ಈ ಸಂಭ್ರಮವನ್ನ ಇವತ್ತು ಕೂಡ ಮುಂದುವರಿಸ್ತಾ ಇದೀವಿ ಅಂತ. ಅಂದ್ರೆ ನಿಮ್ಮ ಈ ಬೆಳವಣಿಗೆಯ ಪರಿಸರ, ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ, ಎಳೆ ವಯಸ್ಸಿನಲ್ಲಿ ನಾವೆಲ್ಲ ಸಾಮಾನ್ಯವಾಗಿ ಮನೆ ಒಳಗಡೆ ಬೆಳಿತೀವಿ ಅಥವಾ ಆಟ ಆಡ್ಕೊಂಡು ಅಜ್ಜಿ ಮನೆಯಲ್ಲಿ ಈ ರೀತಿ ಬೆಳಿತೀವಿ. ಆದ್ರೆ ನೀವು ಬೆಳೆದಿದ್ದೆಲ್ಲ ಥಿಯೇಟರ್, ಸ್ಟೇಜ್ ಮೇಲೆ, ರಂಗಭೂಮಿ ಸೈಡ್ ವಿಂಗ್ ನಲ್ಲಿ, ಗ್ರೀನ್ ರೂಮ್ ನಲ್ಲಿ ಬೆಳೆದಿರೋ ಅಂಥದ್ದು. ಆ ಅನುಭವಗಳು ಮತ್ತೆ ಆ ಬಾಲ್ಯದ ನೆನಪುಗಳು ಹೇಳಿ ಪ್ಲೀಸ್. ಹೌದು, ಅದು ನಮ್ಮ ತಂದೆಯವರು ನಾಟಕ ಮಾಡುವಾಗ
ಸ್ತ್ರೀ ಪಾತ್ರಗಳು ಕರೀತಾ ಇದ್ರಲ್ವಾ, ಅವಾಗ ಯಾರನ್ನಾರು ಬೇರೆಯವ್ರನ್ನ ಕೇಳಿದಾಗ ಅವಾಗೆಲ್ಲ ಹೆಣ್ಮಕ್ಳು ಮಾಡೋದು ತುಂಬಾ ಕಷ್ಟ ಇತ್ತಲ್ವಾ, ಏನೋ ಮಾಡಿದ್ರೆ ತಪ್ಪು ಆ ಥರ ಎಲ್ಲ ಇತ್ತು. ನಮ್ಮನ್ನ ಕರಿತೀಯ, ನಿಮ್ಮನೆಯವ್ರನ್ನ ಮಾಡಿಸ್ಕೊಳ್ಳಿ ಅಂತ ಅಂದಾಗ ನಮ್ಮ ತಾಯಿ ಮಾಡ್ತಾ ಇದ್ರು. ನಮ್ಮ ತಾಯಿನ ನಮ್ಮ ತಂದೆ ಜೊತೆ ಅನೇಕ ನಾಟಕಗಳನ್ನ ಮಾಡ್ತಾ ಇದ್ರು. ಅವಾಗ ನಾನು ಇನ್ನ ಚಿಕ್ಕವಳು. ಅವಾಗ ನಮ್ಮ ತಾಯಿ ಸೈಡ್ ವಿಂಗಲ್ಲಿ ನನ್ನ ಮಲಗಿಸಿ ಅವರು ನಾಟಕ ಮಾಡ್ತಾ ಇದ್ರಂತೆ, ಯಾಕೆಂದ್ರೆ ನಾನಿನ್ನ ಚಿಕ್ಕವಳಲ್ಲ ಅವಾಗ. ಸೊ ಅದರಿಂದ ಹಾಗೆ ಬೆಳೆದವಳು ನಾನು. ಅವಾಗ್ಲಿಂದ ರಂಗಭೂಮಿನ ನೋಡ್ಕೊಂಡು ಬಂದವಳು ನಾನು. ಅದಾದ್ಮೇಲೆ ಮನೆಯಲ್ಲಿ ಆ ವಾತಾವರಣ. ಆಮೇಲೆ ನನಗೆ ಹೈಸ್ಕೂಲಲ್ಲಿ ಏನಾಯ್ತು, ಒಂದು ನಾಟಕ ಮಾಡಬೇಕು ಅಂತ ಎಲ್ಲ ಇದು ಮಾಡಿದ್ವಿ. ಸೊ ಹೆಡ್ ಮಾಸ್ಟರ್ ಹೇಳಿದ್ರು, ಸರಿ ಇದು ಎಲ್ಲ ಕೊನೆಯಲ್ಲಿ ನೋಡ್ತಾರೆ ನೋಡಿ, ಸ್ಕೂಲ್ ಡೇನಲ್ಲಿ ನೋಡ್ತಾರೆ ಯಾವ್ಯಾವುದು ಏನು ಯಾವ ಕಾರ್ಯಕ್ರಮ ಮಾಡ್ಬೋದು ಅಥವಾ ಇಲ್ಲ ಅಂತ. ಅದರಲ್ಲಿ ಗಂಡ ಹೆಂಡತಿ ಅಂತ ಬಂದಿದೆ ಅಂತ ಅಂದ್ಬಿಟ್ಟು ಅದನ್ನ ಕ್ಯಾನ್ಸಲ್ ಮಾಡಿಬಿಟ್ರು. ತುಂಬಾ ಬೇಜಾರಾಗೋಯ್ತು, ಅಯ್ಯೋ ಈ ಥರ ಆಯ್ತಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಕೊನೆಗೆ ಜಂಬದ ಕೋಳಿ ಅಂತ ಒಂದು ನಾಟಕ, ಅದನ್ನ ಮಾಡಿದ್ವಿ. ಅದು ಅವತ್ತಿನ ಇನ್ನೇನು ಶೋ ನನಗೆ 103, 104 ಜ್ವರ, ಬೆಳಗಿಂದ ಏಳಕ್ಕೆ ಆಗ್ತಾಯಿಲ್ಲ, ಎದ್ರೆ ತಲೆ ಸುತ್ತಾ ಇತ್ತು ಆ ಥರ. ಆದರೆ ಮಾಡಲೇಬೇಕು ಅನ್ನೋ ಹಠ ನೋಡಿ. ರಂಗಭೂಮಿ ಅದೊಂದು, ನಿಮ್ಗೆ ಏನಾರು ಒಂದು ಶಕ್ತಿ ಇದೆ ಆ ರಂಗಭೂಮಿನಲ್ಲಿ, ನಿಜವಾಗ್ಲೂ ಆ ಶಕ್ತಿ ಖಂಡಿತ ಎಲ್ರಿಗೂ ಇರುತ್ತೆ. ಅದಕ್ಕೆ ನಾನು ಈಗ್ಲೂ ಸಹ ಆ ರಂಗಭೂಮಿನ ಅಷ್ಟು ಪ್ರೀತಿಸೋದು ಅದಕ್ಕೆ. ಅದ್ರ ಮೂಲಕ ನಾವು ಏನಾದ್ರು ಮಾಡ್ಬೋದು. ನಂಗೆ ಆ ಬೆಳಗ್ಗೆ ಏಳಕ್ಕಾಗದೇ ಇರೋಳು ಸಹ ಸಾಯಂಕಾಲ ಇಲ್ಲ ನಾನು ಮಾಡ್ತೀನಿ, ಹೋಗ್ತೀನಿ, ನಮ್ಮ ಟೀಚರ್ಸ್ಗೆಲ್ಲ ಭಯ, ಅಯ್ಯೋ ಏನೋ ಎತ್ತೋ. ನನ್ನ ಜೊತೆ ಮಾಡ್ತಿದ್ದವಳು ಭಾರತಿ ಅಂತ ಅಂದ್ಬಿಟ್ಟು ಅವರು. ಸೊ ಅವಳು ಅಷ್ಟೇ, ಏನೇ ಶುಭ ಹಿಂಗಾಗೋಯ್ತು ಹಾಗೆ, ಇಲ್ಲ ಕಣೆ ನಾನು ರೆಸ್ಟ್ ತಗೋತೀನಿ, ನಂಗೆ ಹೇಳಕ್ಕಾಗ್ತಾ ಇಲ್ಲ ಹಾಗಿದೆ. ಬಟ್ ಸಾಯಂಕಾಲ ಹೋಗಿ ಆ ನಾಟಕ ಮಾಡ್ಬಿಟ್ಟು ಬಂದ್ವಿ. ಹಂಗಾಯ್ತು. ಆ ತರ ರಕ್ತದಲ್ಲಿದೆ ಅನ್ಸುತ್ತೆ. ಎಸ್ ಮೂರ್ತಿ ಅವರ ಮಗಳಾಗಿ ಹೌದು, ಅಂತ ಒಂದು ಮಹಾನ್ ಚೇತನಕ್ಕೆ ನಿಜವಾಗ್ಲೂ ನಾವು ಅಯ್ಯೋ ಖಂಡಿತ ಅವರಿಂದ ತಾನೇ ಆ ರಂಗಭೂಮಿ. ಸರಿ, ಅದಾದ್ಮೇಲೆ ಅಲ್ಲಿ ಕಲಾಮಂದಿರ ಇದರಲ್ಲಿ ರಿಹರ್ಸಲ್ಸ್ ಮಾಡ್ತಾ ಇದ್ರು ನಾಟಕದ್ದು. ಅದಕ್ಕೆ ಹೋಗೋಕೆ ಇಷ್ಟ. ನಮ್ಮ ತಂದೆ ಕರ್ಕೊಂಡು ಹೋಗೋರು ಅವಾಗೆಲ್ಲ, ಈವನ್ ಆಕಾಶವಾಣಿಗೂ ಕರ್ಕೊಂಡು ಹೋಗೋರು, ರಿಹರ್ಸಲ್ಸ್ಗೂ ಕರ್ಕೊಂಡು ಹೋಗೋರು. ಸ್ವಲ್ಪ ದೊಡ್ಡವ್ರು ಆಗ್ತಿದ್ದಂಗೆ ನಾವೇ ಹನುಮನ್ ನಗರದಿಂದ ಕಲಾಮಂದಿರಕ್ಕೂ ಇದು ಗಾನಿಬಜಾರ್ಗೂ ನಡ್ಕೊಂಡು ಹೊಟ್ಟೋಗ್ತಾ ಇದ್ವಿ. ಸರಿ, ಆವಾಗ ನಾನು ನನ್ನ ಫ್ರೆಂಡ್ ಸರಸ್ವತಿ ಅಂತ ಅವಳು, ಸರಿ ಹೋಗ್ತಾ ಇದ್ವಿ. ಎಲ್ಲರೂ ಅಲ್ಲಿ ದಾಶರಥಿ ದೀಕ್ಷಿತು, ನವರತ್ನ ರಾಮು, ಹೆಜ್ಜಿ ಸೋಮಶೇಖರ್ ರಾವ್ ಎಲ್ಲರೂ ಬರೋರು. ಆಮೇಲೆ ಎಲ್ಲ ಸಾಹಿತಿಗಳು ಬರೋರು ಎಲ್ಲ. ಸರಿ ಅಂದ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ವಿ. ನಾವು ಈಸಿಯಾಗಿ ಅಲ್ಲಿ ನೋಡ್ಕೊಂಡು ಅವ್ರು ಮಾಡೋ ರಿಹರ್ಸಲ್ಸ್ ಮಾಡೋದು, ಯಾವ್ದಾದ್ರು ಚಿಕ್ಕ ಪಾತ್ರ ಇದ್ರೆ ಅವ್ರ ಜೊತೆ ಮಾಡೋದು. ಅಯ್ಯೋ ನಮ್ಗೆ ಓದ್ಕೊಳ್ಳೋದಿದೆ ಅಥವಾ ಅದೆಲ್ಲ ಇಲ್ವೇ ಇಲ್ಲ ಅವಾಗ ಯೋಚನೆ. ಆರಾಮಾಗಿ ಸಾಯಂಕಾಲ ಅಲ್ಲಿಂದ ನಡ್ಕೊಂಡು ಹೋಗಿ ಅದನ್ನ ನೋಡ್ತಾ ಇದ್ವಿ, ನಾಟಕದ ರಿಹರ್ಸಲ್ಸು. ಅವಾಗ ಒಂದ್ಸಲ ಪಿ ಶ್ರೀನಿವಾಸರಾವ್ ಅಂತ ಒಳ್ಳೆ ಸೈಂಟಿಸ್ಟು, ಒಳ್ಳೆ ಅವರು ನಮ್ಮ ಇದಕ್ಕೆ ಬಂದಾಗ ಅವ್ರು ಹೇಳಿದ್ರು, ಏನು ಓದ್ತಾ ಇದೆಯಮ್ಮ ಅಂತ. ಅವಾಗ SLC 10th ಕಾಲಿಟ್ಟಿದ್ದೆ ನಾನು. ಅವಾಗ ಈ ಥರ 10th ಹಾಗೆ ಅಂತಂದ್ರೆ, ಏನು 10th ಬಂದಿದ್ಯಾ ನೀನು, ದಿನಾಗ್ಲೂ ಇಲ್ಲಿ ಬಂದ ಓದ್ಕೊಳಲ್ವಾ ಅಂತಂದ್ರು. ಅಂತ ಒಂಥರ ಆಗೋದು. ನಮ್ಗೆ ಯಾರು ಹಂಗೆ ಹೇಳೇ ಇರ್ಲಿಲ್ಲ. ಅಯ್ಯೋ ಹಿಂಗೆ ಹೇಳ್ಬಿಟ್ರಲ್ಲ ಅಂತಂದ್ಬಿಟ್ಟು ಒಂಥರ. ಆದ್ರೂ ಸಾಯಂಕಾಲ ಸ್ಕೂಲ್ ಆದ ತಕ್ಷಣ ಅಲ್ಲಿ ಹೋಗೋಕೆ ಇಷ್ಟ. ಆ ನಾಟಕ ರಿಹರ್ಸಲ್ಸ್ ಮಾಡೋದು, ಅವ್ರು ಇದು ಮಾಡೋದು, ಅದ್ರ ಜೊತೆ ಎಲ್ಲ ರಂಗಭೂಮಿ ವಿಷಯ ಮಾತಾಡೋದು, ಅದೆಲ್ಲ ಇರ್ತಿತ್ತಲ್ಲ. ಸೊ ಆಮೇಲೆ ಬರೀ ರಂಗಭೂಮಿ ಅಲ್ಲದೆ ಸಾಹಿತ್ಯದ ವಿಷಯಗಳು ಎಲ್ಲ ಬರ್ತಾ ಇತ್ತಲ್ಲಿ. ಅದೆಲ್ಲ ಅವಾಗಿಂದಾನೇ ಇಂಟ್ರೆಸ್ಟ್ ನನಗೆ. ಚಿಕ್ಕನಿಂದ ಅದು ನೋಡ್ಕೊಂಬಂದಿದ್ದು. ಸರಿ ಅಂದ್ಬಿಟ್ಟು ಅಲ್ಲಿ ಹೋಗಿದ್ರು. ಸರಿ, ಆಮೇಲೆ 2 ದಿನ ನಿಜವಾಗ್ಲೂ ಬೈದ್ರು, ಜೋರಾಗೆ ಬೈದ್ಬಿಟ್ರು. ಏನು 10th ಇದೆಯಾ, ಓದ್ಕೊಳಕ್ಕಾಗಲ್ವಾ ಹಾಗೆ ಹೀಗೆ ಅಂದ್ಬಿಟ್ಟು. ಸರಿ, ಏನು ಮಾಡೋದು, 3ನೇ ದಿನ ಏನು ಮಾಡಿದ್ವಿ, ಆ ಸರ್ಕಲ್ ಲಂಚೋಮ್, ಗಾಂಧಿದಲ್ಲಿ ಸರ್ಕಲ್ ಲಂಚೋಮ್ ಅಂತ ಒಂದು ಹೋಟ್ಲಿತ್ತು. ಅಲ್ಲಿ ಕಲಾಮಂದಿರ ಅನ್ನೋದು ಕಾಣೋದು, ಅಲ್ಲಿ ಎಲ್ಲಿ ಪ್ರಾಕ್ಟೀಸ್ ಮಾಡೋರೋ ಅಲ್ಲಿಂದ ಹಿಂಗೆ ನೋಡೋದು. ಅವರು ಶ್ರೀನಿವಾಸರ ಮತ್ತೆ ಗದರಿಸ್ತಾರೆ 10th ಅಂತ ಅಂದ್ಬಿಟ್ಟು ಹಂಗೆ ಬೆಳ್ಕೊಂಬಂದಿದ್ದು ಚಿಕ್ಕನ್ನಿಂದ. ಆಮೇಲೆ ನಮ್ಮ ತಂದೆ ಜೊತೆ ಇದು ಕನ್ನಡ ಲೇಖಕಿಯರ ಸಂಘ ಶುರು ಮಾಡಿದ್ವಿ. ಕನ್ನಡ ಲೇಖಕಿಯರ ಸಂಘ ಅದು ಎಸ್ ಮೂರ್ತಿಯವರು ಮತ್ತೆ HV ನಾರಾಯಣ್ ಅಂದ್ಬಿಟ್ಟು, ಆಮೇಲೆ HR ಇಂದ್ರ ಅಂತ ಅಂದ್ಬಿಟ್ಟು. ಸೊ ಅವಾಗ ನಂಗೆ 18 ವರ್ಷ. ಸೊ ಅದು ನಿಜವಾಗ್ಲೂ ಅವಾಗ ಯಾರ್ಯಾರಿದ್ರು ಅಂದ್ರೆ ತ್ರಿವೇಣಿಯವರು, ಆಮೇಲೆ MK ಇಂದ್ರ, ವಾಣಿ, ಆರ್ಯಂಬ ಪಟ್ಟಾಭಿ, ಅಷ್ಟೇ ಜನದ್ದು ಹೆಸರುಗಳು ಕೇಳ್ತಾ ಇತ್ತು. ಇದರಲ್ಲಿ ಧಾರವಾಡದಲ್ಲಿ ಗೀತಾ ಕುಲಕರ್ಣಿ, ಅಷ್ಟೇ ಹೆಸರುಗಳು ಕೇಳ್ತಾ ಇತ್ತು. ಅವಾಗ ಏನ್ ಮಾಡಿದ್ರು, ಏನಾದ್ರು ಇದು ಮಾಡಬೇಕು ಅಂತ ಈ ಗುಂಪೆಲ್ಲ ಸೇರ್ಕೊಂಡು ನಾವೆಲ್ಲ, ಅಂದ್ರೆ ನನ್ನನ್ನು ಸೇರಿಸ್ಕೊಂಡಿದ್ರು. ಅವಾಗ ಅದಕ್ಕೆ ನಿರ್ದೇಶಕಳಾಗಿದ್ದೆ ನಾನು. ಅವಾಗ ಏನು ಮಾಡೋದು ಅಂತಂದ್ಬಿಟ್ಟು ಇಡೀ ಇದಕ್ಕೆ ಕಾರ್ಡ್ಗಳಲ್ಲಿ ಎಲ್ಲರಿಗೂ ಅಡ್ರೆಸ್ಗಳು ತಗೊಂಡು ಇದು ಮಾಡಿ ಒಂದು ಪೇಪರ್ ಇದು ಕೊಟ್ಬಿಟ್ಟು ಈ ಥರ
ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೆ ನಿಮ್ದನ್ನ ನಾವು ಪ್ರೆಸ್ ಜೊತೆ ಮಾತಾಡಿ ಪ್ರಕಟಣೆ ಮಾಡ್ತೀವಿ ಅಂತ ಹೇಳಿ ಒಂದು ಪ್ರೆಸ್ ಇದು ಕೊಟ್ವಿ. ಅದು ಕೊಟ್ಟಾಗ ತುಂಬಾ ಜನ ಇವಾಗ ಯಾರ್ಯಾರು ದೊಡ್ಡ ಲೇಖಕಿಯರಿದಾರೋ ಅವರೆಲ್ಲ ಅವಾಗ ನಮ್ಗೆ ಅಡ್ರೆಸ್ ಕಳ್ಸಿದ್ರು. ಅದರಲ್ಲಿ ಕಾರ್ಡಲ್ಲಿ ಎಲ್ಲಾರು ಕೂತ್ಕೊಂಡು ಕಾರ್ಡಲ್ಲಿ, ಅವಾಗೆಲ್ಲ ಅದೇ ತಾನೆ, ಕಾರ್ಡಲ್ಲಿ ಅದನ್ನ ಅವ್ರಿಗೆಲ್ಲ ಕಳಿಸಿ ಆಮೇಲೆ ಅದು ಕನ್ನಡ ಲೇಖಕಿಯ ಮೊದಲು ಕನ್ನಡ ಲೇಖಕಿಯರ ಸಂಘ ಶುರು ಮಾಡಿದ್ದು. ಆಮೇಲೆ ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮಗಳಾಯ್ತು. 100 ಜನ ಲೇಖಕಿಯರದು ಶ್ರೀನಿವಾಸ ವರ್ಮಾ ಅವರು ಇದು ಒಬ್ರದ್ದು ಲೇಖಕಿಯವರ ಚಿತ್ರ ಬರೆದಿದ್ರು. ಆಮೇಲೆ ಅದಕ್ಕೆ ಅವ್ರು ಏನ್ ಹೇಳಿದಾರ ಅವ್ರ ಬಗ್ಗೆ ಒಂದು ಪರಿಚಯ, ಆಮೇಲೆ ಅವ್ರು ಏನು ಒಂದು ಕತೆ ಅದು ಪ್ರಿಂಟ್ ಮಾಡಿತ್ತು. ಆ ಕಥೆನಲ್ಲಿ ಏನು ಮುಖ್ಯವಾದ ವಿಷಯ ಏನಿದೆ ಅದ್ರ ಬಗ್ಗೆ ಒಂದು ಪೇಂಟಿಂಗ್, ಈ ತರ 125 ಜನದ್ ಮಾಡಿತ್ತು. ಅಲ್ಲಿ ಅವಾಗೆಲ್ಲ ಯಾವ ಇದು ಇರ್ಲಿಲ್ಲ. ಸಾಹಿತ್ಯ ಪರಿಷತ್ತು ಮತ್ತು HP ಸಮಾಜ ಅಂತ ಇದೆ, ಅಲ್ಲೇ ಎಲ್ಲ ಆಗ್ತಾ ಇದ್ದಿದ್ದು. HP ಸಮಾಜದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಅವಾಗ ನಾನು ಕನ್ನಡ ಲೇಖಕಿಯರ ಸಂಘಕ್ಕೆ ತೊಡಗಿಸ್ಕೊಂಡಿದ್ದೆ. ಬಹುಶಃ ಮೊದಲ ನಿರ್ದೇಶಕಿಯಾಗಿದ್ರೇನೋ. ಅದ್ರ ಜೊತೆ ಇದ್ರ ಜೊತೆ ನಾನು ಸಹ ವರ್ಕ್ ಮಾಡಿದ್ದೀನಿ. ಅಂದ್ರೆ ನಿಮ್ಗೆ ಬಾಲ್ಯದಿಂದಲೇ ನಿಮ್ಗೆ ಬಹುಶಃ ಈ ಶಾಲಾ ಶಿಕ್ಷಣದ ಜೊತೆಗೆ ಈ ರಂಗ ಶಿಕ್ಷಣ ಹೇಗೆ ನಮ್ಮ ಬಾಲ್ಯವನ್ನ ಹಗುರಗೊಳಿಸುತ್ತೆ ಅನ್ನುವಂಥದ್ದು ನೀವು ಅನುಭವಿಸಿ ಅದನ್ನ ನೀವೀಗ ನೀಡ್ತಾ ಇದ್ದೀರಿ ಅಂದ್ರೆ. ಹೌದು, ಖಂಡಿತ. ಅದು ನಾನು ಈಗ್ಲೂ ನನ್ಗೆ ಎಷ್ಟೋ ಒಂದೊಂದ್ಸಲ ಅಯ್ಯೋ ಸಾಕಪ್ಪ ಅಂತ ಅನ್ಸಿದ್ರು ನಾವು ಮಾಡೋದು ಈಗಿನ ಮಕ್ಕಳಿಗೆ ಯುವಕರಿಗೆ ಒಂದು ಒಳ್ಳೆ ನಾನು ಅನುಭವಿಸಿದ ಒಳ್ಳೆಯ ವಾತಾವರಣ ಅವ್ರಿಗೂ ಕಲ್ಪಿಸೋಣ ಅಂತ ಅನ್ಬಿಟ್ಟು. ಮತ್ತೆ ನೀವು ಈಗ ಹೇಳಿದ್ರೆ ನಾಟಕದಲ್ಲೆಲ್ಲ ಸಾಕಷ್ಟು ಭಾಗವಹಿಸಿದ್ರಿ. ಆ ಕಾಲದಲ್ಲಿ ಬೀದಿ ನಾಟಕಗಳು ಅಂತ ಆವಾಗ್ಲೂ ಇತ್ತು, ಯಾಕಂದ್ರೆ ಅಲ್ಲಿಯ ಸಾಮಾಜಿಕ ಸಮಸ್ಯೆಗಳನ್ನ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಆಗ ಬೀದಿ ನಾಟಕಗಳು ಬಹಳಷ್ಟು ರೀತಿಯಲ್ಲಿ ಪರಿಣಾಮಕಾರಿಯಾಗಿತ್ತು. ಈಗಿನ ಒಂದು ಬೀದಿ ನಾಟಕಗಳ ವಿಷಯಕ್ಕೆ ಬಂದ್ರೆ ಇವಾಗಿನ ಒಂದು ಸಮಸ್ಯೆಗಳು, ಯಾವ ರೀತಿಯ ಸಮಸ್ಯೆಗಳಿಗೆ ನೀವು ಜಾಗೃತಿಯನ್ನು ಮೂಡಿಸ್ತೀರಿ ಅಂತ ಒಂದು? ಆಮೇಲೆ ಜಾಸ್ತಿ ನಾವು ಮಾಡೋದು ಏನು ಅಂದ್ರೆ, ಒಂದು ಬೀದಿ ನಾಟಕ ಅಂದ್ರೆ ಪ್ರತಿಭಟನೆಗೆ ಅಂತ ಹೇಳ್ತಾರೆ. ಪ್ರತಿಭಟನೆನೂ ಹೌದು, ನಾನು ಒಪ್ಕೊಳ್ತೀನಿ, ಪ್ರತಿಭಟನೆನೂ ಆಗ್ಬೇಕು. ಬಟ್ ಒಂದು ಒಳ್ಳೆ ವಿಷಯ ಜನಕ್ಕೆ ನಾವು ಕಾಮನ್ ಪೀಪಲ್ಗೆ ತಿಳಿಸ್ಬೇಕಾದ್ರೆ ಅದ್ರ ಮೂಲಕ ತುಂಬಾ ಈಸಿಯಾಗಿ ತಿಳಿಸ್ಬೋದು ನಾವು. ಅದು ಖಂಡಿತ ಸಾಧ್ಯ ಅಂತ ಅನ್ಸುತ್ತೆ. ಆಮೇಲೆ ಅನೇಕ ವಿಷಯಗಳು, ಕೆಲವು ಈ ಕಾಂಟೆಂಪ್ರರಿ ಇಶ್ಯೂಸ್, ಆಮೇಲೆ ಅದನ್ನ ತಿಳಿದಾಗ ಆ ನಾಟಕ ನೋಡಿದಾಗ ಅವ್ರಿಗೆ ಒಂದು ಕ್ಷಣನಾರು ಅದ್ರ ಬಗ್ಗೆ ಯೋಚನೆ ಮಾಡೋ ಹಂಗಾಗತ್ತೆ. ಅದು ತುಂಬಾ ಮುಖ್ಯ. ಅದನ್ನ ನಾವು ಮಕ್ಕಳ ಕೈಲೂ ಮಾಡಿಸ್ತೀವಿ. ಮಕ್ಕಳದ್ದು ನಮ್ಮ ರಂಗಶಾಲೆಯಲ್ಲಿ ಮಕ್ಕಳದ್ದೂ ಸಹ ಬೀದಿ ನಾಟಕಗಳು ಮಾಡ್ತಾರೆ. ಎಂತೆಂಥ ಸಬ್ಜೆಕ್ಟ್ಗಳು ತಗೊಳ್ತಾರೆ. ಬೀದಿ ನಾಟಕ ತುಂಬಾ ಪ್ರಬಲವಾದ ಒಂದು ಮಾಧ್ಯಮ ಅಂತ ಅನ್ಸುತ್ತೆ. ಬಹಳ ಖುಷಿ ಕೊಡೋಂತ ಮತ್ತೊಂದು ವಿಚಾರ ಏನು ಅಂತಂದ್ರೆ, ಇವತ್ತು ನಾವು ನಿಮ್ಮನ್ನ ಇಲ್ಲಿ ಅತಿಥಿಯಾಗಿ ಕರ್ಸ್ಕೊಂಡಿದೀವಿ. ಆದ್ರೆ ನಾವೆಲ್ಲ ಚಿಕ್ಕವರಿದ್ದಾಗ ದೂರದರ್ಶನದಲ್ಲಿ ಬಹಳ ಕಾತರದಿಂದ ಕಾದು ನೋಡ್ತಿದ್ದಂತ ಕಾರ್ಯಕ್ರಮಗಳು. ಹಾಡ್ ಬಂತು, ಜಿಗಿ 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 ಜಿಂ ಬಂ 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 ಬೊಂಬೆ ಆಟ ಅಂತ ಬಂತು ಅಂತಂದ್ರೆ ಅವಾಗೆಲ್ಲ ನಾವು ಬಹಳ ಚಿಕ್ಕ ಮಕ್ಕಳಾಗಿದ್ದಂಥವ್ರು ಕಾಯ್ಕೊಂಡು ನೋಡ್ತಾ ಇದ್ದಿದ್ದು. ಅಂತ ಕಾರ್ಯಕ್ರಮವನ್ನ ಮಾಡ್ಕೊಟ್ಟು ಅಂತವ್ರು. ಸೊ ಹಾಗಾಗಿ ದೂರದರ್ಶನಕ್ಕೆ ಬಹಳ ವರ್ಷಗಳ ಒಂದು ದಶಕಗಳ ಹಿಂದಿನ ಪರಿಚಯ ಇರುವಂತವ್ರು. ಅದೊಂದು ವಿಶೇಷವಾದಂತಹ ಕಾರ್ಯಕ್ರಮ, ಒಂದು ಸಂಚಲನ ಮೂಡಿಸಿತ್ತು. ಇಟ್ ವಾಸ್ ಅ ಸೆನ್ಸೇಷನ್ ಅವಾಗ. ಮೊದಲ ಬೊಂಬೆ ಚಾನೆಲ್ ನಲ್ಲಿ ಬೊಂಬೆ ಆಟವನ್ನ ತೋರಿಸುವಂತದೊಂದು ಪ್ರಯತ್ನ. ಹೇಳಿ ಆ ಅನುಭವ ಮತ್ತು ನಿಮಗೆ ಸಿಕ್ಕಂತ ಪ್ರತಿಕ್ರಿಯೆ. ಅಯ್ಯೋ, ತುಂಬಾ ಚೆನ್ನಾಗಿತ್ತದು. ಅದೇನಾಯ್ತು, ಈಗ ಬೊಂಬೆ ಆಟ ಅಂದ್ರೆ ಪೌರಾಣಿಕ ಮತ್ತು ಚಾರಿತ್ರಿಕ ಅದೇ ಮಾಡ್ತಾ ಇದ್ರು. ಸೊ ಅವಾಗ ನಮ್ಮ ತಂದೆಯವರು ಎಸ್ ಮೂರ್ತಿಯವರು ಅದನ್ನ, ಹಾಗೆ ವಿಜಯ ಅವರು, ನಮ್ಮ ತಾಯಿಯವರು ಸಹ ನಿಜವಾಗ್ಲೂ ನಾನೇನಾದ್ರು ಈಗ ವಿಜಯನಗರ ಬಿಂಬದ 24 ವರ್ಷದಲ್ಲಿ ವಸ್ತ್ರವಿನ್ಯಾಸ ನಾನೇ. ಅದಕ್ಕೆ ನಂಗೆ ತುಂಬಾ ಪ್ರೇರಣೆ ಆಗಿದ್ದು ಪ್ರಮೋದ್ ಶಿಗ್ಗಾವ್ ಅವರು. ಅವರ ಜೊತೆ 1-2 ಮಾಡಿದ್ದೆ. ಅವಾಗಿಂದ ನಂಗೆ ವಸ್ತ್ರವಿನ್ಯಾಸದ್ದು ಮೊದಲು ನಂಗೆ ಈಗ ಅನ್ಸುತ್ತೆ ನಮ್ಮ ತಾಯಿ ಕಮಲಾ ಅವರು. ಸೊ ಅವರು ಬೊಂಬೆಗಳನ್ನ ನಾವೇ ಮಾಡ್ತಾ ಇದ್ವಿ. ನಮ್ಮ ತಾಯಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡೋರು. ನಾನು, ನಮ್ಮ ತಾಯಿ ಕಮಲಾ ಅವರು, ಹಾಗೆ ವಿಜಯ ಅವರು, ಡಾಕ್ಟರ್ ವಿಜಯ ಅವರು, ಹಾಗೆ ಸುರೇಖಾ ಅಂತ ಅಂದ್ಬಿಟ್ಟು ಒಬ್ರು ಡ್ಯಾನ್ಸರ್ ಇದ್ರು ಅವರು, ಆಮೇಲೆ ಗೌರಿ ದತ್ತು, ಆಮೇಲೆ ಇಂದ್ರ ಸುಂದರ್, ನಾವೆಲ್ಲ ಸೇರ್ಕೊಂಡು ಆಡಿಸ್ತಾ ಇದ್ವಿ. ಬೊಂಬೆಗಳನ್ನ ನಾವೇ ಮಾಡ್ತಾ ಇದ್ವಿ. ಸೊ ಅದು ನಮ್ಮ ತಂದೆಯವರು ಸ್ಕ್ರಿಪ್ಟ್ ಎಲ್ಲ ಬರೆಯೋರು. ತುಂಬಾ ಚೆನ್ನಾಗಿರ್ತಿತ್ತು. ಅದೇನಾರು ನನ್ಗೆ ವಸ್ತ್ರವಿನ್ಯಾಸದ್ದು ಏನಾರು ಮಾಡ್ತಿದ್ದೀನಿ ಅಂದ್ರೆ ನಮ್ಮ ತಾಯಿನೇ ಕಾರಣ. ನಿಜವಾಗ್ಲು ತುಂಬಾ ಚೆನ್ನಾಗಿ ಅಲಂಕಾರ ಮಾಡೋರು. ಒಂದ್ಸಲ ನಮ್ಮ ತಾತ ಅನಾ ಸುಬ್ರವ್ರವ್ರು, ಅವರು ಈ ಪಪೆಟ್ ಇದನ್ನ ಕರ್ಸಿದ್ರು, ಬೇರೆ ರಾಜಸ್ಥಾನದ ಕರ್ಸಿದ್ರು. ಅದ್ರಲ್ಲಿ ಒಂದ್ ಬೊಂಬೆ, ಒಂದ್ ಡ್ಯಾನ್ಸರು, ಅದು ಹಿಂಗಂದ್ರೆ ಸಾಕು, ಏನು ಸೊಂಟ ಹಿಂಗೆ ಕುಣಿಯೋದು. ನಾವ್ ಅನ್ಕೊಂಡ್ವಿ ಯಾಕೆ ಇದನ್ನ ನಾವು ಮಾಡಬಾರ್ದು ಹಾಗೆ ಅಂತ ಅಂದ್ಬಿಟ್ಟು.
ಆಮೇಲೆ ಎಲ್ಲ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನೇ ಬೊಂಬೆ ಆಟದ ಮೂಲಕ ಮಾಡ್ತಾ ಇದ್ವಿ. ಅವಾಗ ಸ್ವಲ್ಪ ಜನಪ್ರಿಯನೂ ಆಗ್ಬೇಕಲ್ಲ, ಅವಾಗ ತುಂಬಾ ಜನಪ್ರಿಯ ಇದು ನಾನು ಯಾವ್ದು ಬರುತ್ತಲ್ಲಪ್ಪ ಅದು ಆ ಹಾಡು, ಅದಕ್ಕೆ ಒಂದು ಬೊಂಬೆ ಮಾಡಿದ್ವಿ. ಸೊ ಅದಕ್ಕೆ ನಾವು ಕಂಡು ಹಿಡ್ಕೊಂಡ್ವಿ, ಯಾಕೆಂದ್ರೆ ಅವರು ತೋರಿಸ್ತಾ ಇರ್ಲಿಲ್ಲ ಬೊಂಬೆ ಆಟ ಆಡೋರು, ಆದ್ರೆ ಹೇಗೆ ಮಾಡೋದು ಅದೆಲ್ಲ ಗೊತ್ತಾಗ್ತಿರ್ಲಿಲ್ಲ. ನಾವೇ ಕಂಡು ಹಿಡ್ಕೊಂಡ್ವಿ ಹೆಂಗ್ ಮಾಡೋದು ಏನು ಅಂದ್ಬಿಟ್ಟು. ಆಮೇಲೆ ಗೊತ್ತಾಯ್ತು ಅದಕ್ಕೆಲ್ಲ ಬಾಡಿ ಎಲ್ಲ ಮಾಡಿ, ಅದಕ್ಕೊಂದು ಈಗ ಮೇಲ್ಗಡೆ ಒಂದು ಇದ್ರದ್ದು ಪೋರ್ಷನ್ದು ಅದ್ ಮಾಡ್ಕೊಂಡ್ಬಿಟ್ಟು, ಆಮೇಲೆ ಅದಕ್ಕೆ ತೆಳ್ಳದ 2 ಸ್ಟ್ರಿಂಗ್ಸ್ ತರ ದಪ್ಪ ಸ್ಟ್ರಿಂಗ್ ಹಾಕ್ಬಿಟ್ಟು ಅಲ್ಲಿ ಸೊಂಟದ ಇದಕ್ಕೆ ದೊಡ್ಡದು ಇದು ಮಾಡಿ, ಅದು ಹೀಗಂದ್ರೆ ಸಾಕು ಚೆನ್ನಾಗಿ ಅಲ್ಲ ಅದೊಂದು ಫೇಮಸ್ ಆಗಿತ್ತು. ಡಿಸೈನ್ ಮಾಡಿ ಒಂದು ಪ್ಲಾನ್ ಮಾಡಿದ್ರಿ? ನಾವೆಲ್ಲ ನಾವು ಗುಂಪಲ್ಲಿ ಮಾಡಿದ್ದು. ನೀನು ನೋಡ್ಬೇಕು ಅವಾಗ ಎಲ್ಲಾನು ಮನೆ ತುಂಬಾ ಇದು ತುಂಡು ಬಟ್ಟೆಗಳು ಟೈಲರ್ ಹತ್ರ ಹೋಗಿ ತರ್ತಾ ಇದ್ವಿ, ಅದನ್ನ ದುಡ್ಡು ಕೊಟ್ಟು ತರ್ತಾ ಇದ್ವಿ, ಯಾಕಂದ್ರೆ ತುಂಡು ಬಟ್ಟೆ ಅಷ್ಟೇ ಎಲ್ಲಿ ಸಿಗ್ಬೇಕು ನಮ್ಗೆ. ಆಮೇಲೆ ಅದೇ ಇದು ಚರ್ಮದ ಕಲರ್ದೇ ಇದು ತಂದ್ಬಿಟ್ಟು ಬಟ್ಟೆ ತಂದು ಅದನ್ನ ಕೈಕಾಲ್ ಕಟ್ಟ ಮಾಡಿ, ಆಮೇಲೆ ಇದಂತೂ ಪಾದ ಇದು ಕೈದು ಮಾಡೋದು ತುಂಬಾ ಕಷ್ಟ. ಅದು ಹಿಂಗೆ ಮಾಡ್ಕೊಂಡು ಅದು ಹಿಂಗೆ ಅಲ್ಲಾಡ್ಬೇಕಲ್ಲ, ಅದಕ್ಕೆ ಸಣ್ಣದಾಗಿ ಹೊಲದು ಅದೆಲ್ಲ ನಮ್ಮ ತಾಯಿಯವರು, ಆಮೇಲೆ ವಿಜಯ, ಆಮೇಲೆ ಗೌರಿ, ಆಮೇಲೆ ಇಂದ್ರ, ನಾವು ಎಲ್ಲ ಸೇರ್ಕೊಂಡು ಮಾಡಿದ್ದು. ತುಂಬಾ ಒಳ್ಳೆಯ ಅನುಭವ ಅದರಲ್ಲಿ. ಆಮೇಲೆ ಅದೇ ಹೇಳಿದ್ನಲ್ಲ, ಪೌರಾಣಿಕ ಮತ್ತು ಚಾರಿತ್ರಿಕ ಮಾತ್ರ ಇರ್ತಿತ್ತು, ಆದ್ರೆ ಇದರಲ್ಲಿ ನಾವು ಕಾಂಟೆಂಪ್ರರಿ ಇಶ್ಯೂಸ್ ನ ತಗೊಂಡು ಎಲ್ಲ ಮಾಡ್ತಾ ಇದ್ವಿ. ಅನೇಕ ಆಮೇಲೆ ಮೊದಲ ಮಹಿಳಾ ತಂಡ ಮಾಡಿದ್ದು ನಮ್ಮ ದೊಡ್ಡಪ್ಪ ಅವರಿದ್ರು, ಅವರು ಎಲ್ ಶ್ರೀನಿವಾಸ ಮೂರ್ತಿ ಅಂತ, ಅವರು ನಮ್ಗೆ ಹೇಳ್ಕೊಟ್ರು. ಅವರು NST ಪದವಿ ಇದ್ದರವರು, ಅವರು ನಮ್ಗೆ ಹೇಳ್ಕೊಟ್ಟಾಗ ಅವರು ಇದರಲ್ಲಿ. ಆಮೇಲೆ ನಮ್ಮ ತಂದೆದು ಗೊತ್ತೇ ಇಲ್ಲ, ಅವ್ರದ್ದು ಕ್ರಿಯೇಟಿವ್ ಮೈಂಡ್. ಸೊ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಬರೆಯೋರು ಅವರು, ಅದನ್ನೆಲ್ಲ ತುಂಬಾ ಎಂಜಾಯ್ ಮಾಡೋದ್ವಪ್ಪ. ಅದು ಹೆಂಗೆ ಅಂದ್ರೆ ಪ್ರಜಾವಾಣಿಲಿ ಫಸ್ಟ್ ಮಹಿಳಾ ತಂಡ ಅಂತ ಫ್ರಂಟ್ ಪೇಜಲ್ಲಿ ಬಂದಿತ್ತು. ಅದು ಅಷ್ಟು ಒಳ್ಳೆ ನಮ್ಗೆ ಅಭೂತಪೂರ್ವ ಯಶಸ್ಸು ಕೊಡ್ತದು. ತುಂಬಾ ಚೆನ್ನಾಗಿತ್ತು. ಅನೇಕ ಒಳ್ಳೊಳ್ಳೆ ಇದು ಗಿರೀಶ್ ಕಾರ್ನಾಡದವರ ಮಾನಿಷಾದ ಮಾಡಿದ್ವಿ, ಆಮೇಲೆ ಗಿರಡ್ಡಿ ಗೋವಿಂದರಾಜರ ಕನಸು ಮಾಡಿದ್ವಿ, ಆಮೇಲೆ ಟಿಂಗರ್ ಬುಣ್ಣ ಚಂಪಾ ಅವರದ್ದು ಟಿಂಗರ್ ಬುಡ್ಡಣ್ಣ ಮಾಡಿದ್ವಿ. ಆಮೇಲೆ ಇನ್ನೊಂದು ಅದೇ ನಮ್ಮ HR ಇಂದ್ರ ಅವರು ಇದ್ರಲ್ಲ, ನನ್ನ ಕನ್ನಡ ಲೇಖಕಿಯರ, ಅವ್ರು ಹೋಗ್ಬಿಟ್ರು. ಆಮೇಲೆ MK ಇಂದ್ರನೂ ಹೋಗ್ಬಿಟ್ರು. ಸೊ ಅವರಿಬ್ರು, ಆಮೇಲೆ ತ್ರಿವೇಣಿ, 3 ಜನನು ಸ್ವರ್ಗದಲ್ಲಿ ಸಿಕ್ಕಾಗ ಏನು ಮಾತುಕತೆ ಆಡ್ತಾರೆ ಅನ್ನೋದನ್ನ ಪಪೇಶ್ ಮಾಡಿದ್ವಿ. ಆತರ ಹೊಸ ಇದೆಲ್ಲ ಮಾಡಿದ್ವಿ. ಅದು ಮರೆಯಲಾದಂತ ಘಟನೆ ನಿಜವಾಗ್ಲೂ. ಆ ಬೊಂಬೆ ಆಟ ಮಾತ್ರ ತುಂಬಾ ನಮ್ಗೆ ಒಳ್ಳೆ ಇದಾಯ್ತು. ಅವಾಗ ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೆ. ಒಂದೊಂದ್ಸಲ ಈ ಜಿಗಿ ಬೊಂಬೆ ಆಟ ಬೆಳಗ್ಗೆ 6 ಗಂಟೆವರೆಗೂ ಆಗೋದು. ಬೆಳಗಿನ ಜಾವ 6 ಗಂಟೆ ಆದ್ರೂ ತಕ್ಷಣ ಮನೆಗೆ ಹೋಗಿ ಅಡಿಗೆ ಗಿಡಿಗೆ ಮಾಡಿ ತಿರ್ಗಾ ಬ್ಯಾಂಕ್ ಹೊಟ್ಟೋಗ್ತಾ ಇದ್ದೆ. ಅಂದ್ರೆ ಅಷ್ಟು ಹುಮ್ಮಸ್ ಕೊಡ್ತಾ ಇತ್ತು. ಅಲ್ಲೂ ಏನ್ ನಿದ್ದೆ ಬರ್ತಿರ್ಲಿಲ್ಲ. ಅಂದ್ರೆ ಒಂದು ಬೇರೆ ಬ್ಯಾಂಕಲ್ಲೂ ಸಹ ನಿದ್ದೆ ಬರ್ತಿರ್ಲಿಲ್ಲ. 6 ಗಂಟೆವರೆಗೂ ಆ ಶೂಟಿಂಗ್ ಮಾಡಿದ್ರು ಸಹ ಏನೂ ಇದಾಗ್ತಾ ಇರ್ಲಿಲ್ಲ. ಅಂದ್ರೆ ಆ ಖುಷಿ ಕೊಡ್ತಿತ್ತು. ಒಂದು ಸಾಂಸ್ಕೃತಿಕವಾಗಿ ನಾವು ತೊಡಗಿಸ್ಕೊಂಡ್ರೆ ನಾವು ತುಂಬಾ ಫ್ರೆಶ್ ಆಗ್ತೀವಿ ಅನ್ನೋಂತೂ ನಾನು ತುಂಬಾ ನಂಬ್ತೀನಿ ಅದನ್ನ. ಅಂದ್ರೆ ಈ ಗೊಂಬೆ ಅಂತ ಒಂದು ನಿರ್ಜೀವ ವಸ್ತುವಿನಲ್ಲಿ ಕೂಡ ರಸಭಾವವನ್ನು ಅದು ತಲುಪುವಂತೆ ಮಾಡುವಂತ ಪ್ರೇಕ್ಷಕರಿಗೆ ಈ ಗೊಂಬೆ ಆಟ ಅಂತ ಹೇಳಿದ್ರಿ. ಮತ್ತೆ ಲೇಖಕರ ಕಥಾವಸ್ತು ಗಂಭೀರ ಆಗಿರ್ಬೋದು, ಹಾಸ್ಯಪ್ರಧಾನ ಆಗಿರ್ಬೋದು, ಮೂಡಿಸುವಂತದ್ದು ಬಹಳ ಒಂದು ಕಷ್ಟಕರವಾದ ಸಾಹಸ ಅದು ಅಂತ ಹೇಳ್ಬೋದೇನೋ. ಜೊತೆಗೆ ನಿಮ್ಮ ಈಗ ನೀವು ಪ್ರಸ್ತುತ ನಡೆಸ್ತಾ ಇರುವಂತಹ ವಿಜಯನಗರ ಬಿಂಬ ರಂಗ ಶಿಕ್ಷಣ ಕೇಂದ್ರ, ಇದರಲ್ಲಿ 3 ರಿಂದ 100 ಆಶಯ, ಈ ಒಂದು ಧ್ಯೇಯದೊಂದಿಗೆ ನೀವು ಆರಂಭಿಸಿದಂತ ಒಂದು ಶಿಕ್ಷಣ ಕೇಂದ್ರ, ನನಗೆ ಇದರಲ್ಲಿ ಒಂದು ಕಾಡುವಂತ ಒಂದು ಸಣ್ಣ ಪ್ರಶ್ನೆ ಏನಂದ್ರೆ, ಪುಟ್ಟ ವಯಸ್ಸಿನ ಮಕ್ಕಳು 3 ವರ್ಷ ಇರ್ಬೋದು, ಅಲ್ಲಿಂದ ಆರಂಭಿಸ್ತೀರೇನೋ ಮೋಸ್ಟ್ಲಿ ನೀವು. ಆ ಶಿಶುವಿನಲ್ಲಿ ಒಂದು ಮುಗ್ಧತೆ ಇರುತ್ತೆ, ಏನು ಗೊತ್ತಿರೋದಿಲ್ಲ. ಆ ಮಗುವನ್ನು ನೀವು ಫಸ್ಟ್ ನೀವು ವೆಲ್ಕಮ್ ಮಾಡಿದಾಗ ನಿಮ್ಮ ಶಿಕ್ಷಣ ಕೇಂದ್ರದಲ್ಲಿ ಆ ಮುಕ್ತತೆ ನಿಮ್ಗೆ ಅದು ಪ್ಲಸ್ ಪಾಯಿಂಟ್ ಆಗುತ್ತಾ, ಅಥವಾ ಅದು ನಿಮ್ಗೆ ಚಾಲೆಂಜಿಂಗ್ ಆಗಿರುತ್ತಾ? ಬಿಕಾಸ್ ಆ ಮಗುವಿನಲ್ಲಿ ನೀವು ಎಕ್ಸ್ಪ್ರೆಷನ್ಸ್ ತರಬೇಕು. ಹೇಗೆ ನೀವು ಅದನ್ನ ಮಗುನ ಇನ್ವಾಲ್ವ್ ಮಾಡ್ಕೋತೀರಿ, ಏಕಾಗ್ರತೆ ಹೇಗೆ ತರ್ತೀರಿ ಆ ಪುಟ್ಟ ಮಕ್ಕಳಲ್ಲಿ ಅಂತ? ನಿಜವಾಗ್ಲೂ ನಮ್ಗೆ ಆ ಮಕ್ಕಳಿಂದ ಕಲಿಯೋದು ನಾವಿದೆ. ನಾವೇ ಒಂದು ಶಿಕ್ಷಣ ಕೊಡ್ತೀವಿ ಅಂತಲ್ಲ, ಆ ಮಕ್ಕಳಿಂದ ಕಲಿಯೋದು ನಾನು ಇದೆ. ಆಮೇಲೆ ಆ ಮಕ್ಕಳಿಗೆ ಆ ಮುಗ್ಧತೆ ಮತ್ತು ನಮಗೂ ಚಾಲೆಂಜಿಂಗ್ ಅದು. ಆ ಮಕ್ಕಳಲ್ಲಿ ಒಂದು 10 ದಿನದಲ್ಲಿ ಅವ್ರ ಕೈಲಿ ಒಂದು ನಾಟಕ ಮಾಡಿಸ್ತೀವಿ ನಾವು. ಸೊ ನಾಟಕ ಮಾಡಿಸೋದು ಅಂತಂದ್ರೆ ಏನೂ ಗೊತ್ತಿರಲ್ಲ ಆ ಮಗುಗೆ. ಸೊ ಅದಕ್ಕೆ ನಾವು ಪೀರಿಯಡ್ಸ್ ಅವ್ರಿಗೆ ಮಕ್ಕಳಿಗೆ ಮಾಡ್ಕೊಂಡಿರೋದು ಕಾಲ್ ಗಂಟೆ ಇದು. ಅಂದ್ರಲ್ಲೇ ನಾವೆಲ್ಲ ಹೇಳ್ಕೊಡ್ತೀವಲ್ಲ, ಡ್ಯಾನ್ಸ್, ಡ್ರಾಮಾ, ಆಕ್ಟಿಂಗ್, ಮೈಮ್, ಡ್ರಾಯಿಂಗ್, ಪೇಂಟಿಂಗ್, ಥಿಯೇಟರ್, ಗೇಮ್ಸ್ ಎಲ್ಲ ಇರುತ್ತೆ ಮಕ್ಕಳಿಗೆ. ಇನ್ನೊಂದು ನನಗನ್ಸೋದು, ಮಕ್ಕಳ ಜೊತೆ ನಾವು ಮಕ್ಕಳಾಗ್ಬೇಕು.
ಮಕ್ಕಳ ಜೊತೆ ಮಕ್ಕಳಾಗೋದು, ಮಕ್ಕಳಿಗೆ ನಾವು ರಂಗಭೂಮಿ ಇದ್ ಮಾಡೋದು ಮಾತ್ರ ನಾವು ಮಕ್ಕಳ ಸೈಕಾಲಜಿನ ತುಂಬಾ ಚೆನ್ನಾಗಿ ತಿಳ್ಕೊಂಡಿರು. ಮಕ್ಕಳ ಸೈಕಾಲಜಿನ ತಿಳ್ಕೊಂಡು ಆಮೇಲೆ ಒಬ್ಬೊಬ್ರದ್ದು ಒಂದೊಂದು ಸ್ವಭಾವ ಇರುತ್ತೆ ಮಕ್ಕಳು, ಅದಕ್ಕೆ ತಕ್ಕಾಗೆ ನಾವು ಹೋಗ್ಬೇಕಾಗತ್ತೆ. ಯಾವ್ದೋ ಮಗು ಯಾವ್ದೋ ಟೈಮಲ್ಲಿ ಡಲ್ ಆಗ್ಬಿಡುತ್ತೆ, ಅದಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು. ಸೊ ಅದಕ್ಕೆ ನಾವು ಲಿಮಿಟೆಡ್ ಇದನ್ನ ತಗೊಂಡು ಒಂದು 10 ಮಕ್ಳು ಇರ್ತಾರೆ ಅಂದ್ರೆ ನಾವು ಒಂದು 6 ಜನ 5 ಜನ ವಾಲಂಟಿಯರ್ಸ್ ಇರ್ತೀವಿ, ಟೀಚ್ ಮಾಡೋರು ಇರ್ತೀವಿ, ಆ ತರ. ಬಟ್ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಆ ಮಕ್ಕಳಲ್ಲಿ ನಾವು ಇಲ್ದಿದ್ರೆ ಏನಾಗ್ಬಿಡುತ್ತೆ, ಇವಾಗ ಬರೀ ಮೊಬೈಲ್ ಆಗ್ಬಿಡುತ್ತೆ. ಈಗ ಚಿಕ್ಕ ಮಗು ಸಹ ಮೊಬೈಲ್ ಕೊಡದೇ ಇದ್ರೆ ಅಳಕ್ ಶುರು ಮಾಡ್ಬಿಡುತ್ತೆ. ನೀವು ನೋಡಿರ್ಬೋದು ಫೇಸ್ಬುಕ್ ಅಲ್ಲೆಲ್ಲ ಹೆಂಗಿರುತ್ತೆ ಅಂತ. ಅಂತ ಮಕ್ಕಳಿಗೆ ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ. ಹೋಗೋ ಅಷ್ಟೊತ್ತಿಗೆ ಒಂದಿಷ್ಟು ಶಿಶುಗೀತೆಗಳು ಕಲ್ತ್ಕೊಳ್ಳುತ್ತೆ, ಒಂದ್ ನಾಟಕ ಮಾಡುತ್ತೆ. ಆ ಮಕ್ಕಳಿಗೆ ಇದನ್ನ ಅರ್ಥ ನಮ್ಮ ವಿಜಯನಗರ ಬಿಂಬದಿಂದಾನೇ ಬಂದಿರುವಂತಹ ಮೊದಲನೇ ಶಿಬಿರ ಮಾಡಿದಾಗ ಬಂದಂತ ಚೈತನ್ಯ ಅಂತ ಅಂದ್ಬಿಟ್ಟು, ಅವನು ಚಿತ್ರಕೂಟ ಅನ್ನೋ ಒಂದು ಸಂಸ್ಥೆನ ತೆಗ್ದಿದ್ದಾನೆ. ಮೊದಲಿಂದ 1ನೇ ಕ್ಲಾಸಿಂದಾನು ಥಿಯೇಟರ್ ಇಂಟ್ರೊಡ್ಯೂಸ್ ಮಾಡಿದ್ದಾನೆ. ಆಮೇಲೆ ಒಂದು ದೊಡ್ಡ ಥಿಯೇಟರ್ ಕಟ್ಟಿದ್ದಾನೆ. ಸೊ ಅದರಿಂದ ನಮ್ಗಂತ ಖುಷಿ ಏನು ಅಂದ್ರೆ ಆ ಹುಡುಗನಿಗೆ ಆ ಥಿಯೇಟರ್ ಇದು ಬಂದಿದ್ರಿಂದ ಈಗ 1000 ಮಕ್ಕಳು ಥಿಯೇಟರ್ ನಲ್ಲಿದ್ದಾರೆ. ಅದು ನಂಗೆ ತುಂಬಾ ಖುಷಿ ಆಗತ್ತೆ. ಆಮೇಲೆ ನಿಜವಾಗ್ಲೂ ಮಕ್ಕಳ ಜೊತೆ ಕಳಿಯೋದೇ, ಸಮ್ಮರ್ ನಿಮಗ್ ಗೊತ್ತಲ್ಲ ಹೇಗಿರುತ್ತೆ, ಯಪ್ಪ ಸಮ್ಮರ್. ಅದು ಈ ಸಲ ಅಂತೂ ಬಿಸಿಲು, ಪ್ರತಿ ಸಲನೂ ಬಿಸಿಲಿರುತ್ತೆ. ಆಮೇಲೆ ಜಾಗನೂ ನಮ್ಗೆ ಸ್ವಲ್ಪ ಈಗ ಹಳ್ಳಿಗಳ ತರ ಇಲ್ಲ ಸಿಟಿ. ನಿಮ್ಗೆ ಹಳ್ಳಿಗಳಲ್ಲಿ ಅಥವಾ ಬೇರೆ ಈಗ ಬೆಂಗಳೂರು ಬಿಟ್ರೆ ಬೇರೆ ಕಡೆ ಎಲ್ಲ ವಾತಾವರಣ ತುಂಬಾ ಚೆನ್ನಾಗಿದೆ, ಆ ಹಸಿರು ಆ ಮಣ್ಣು ಎಲ್ಲ. ಬಟ್ ಇಲ್ಲಿ ನಿಮ್ಗೆ ಬೆಂಗಳೂರಲ್ಲಿ ಕಷ್ಟ. ಒಂದು ದೊಡ್ಡ ಹಾಲಲ್ಲಿ ಕೂಡ ಹಾಕೋಬೇಕು ಅಥವಾ ಬೇರೆ ರೂಮಲ್ಲಿ ಕೂಡ ಹಾಕೊಂಡು ಮಾಡ್ಬೇಕು. ಏನು ಅನ್ಸಲ್ಲ ಮಕ್ಕಳಿಗೆ. ಎಷ್ಟು ಖುಷಿಯಾಗಿರ್ತಾರೆ ಅಂದ್ರೆ, ನಮಗೂ ಆ ಬೇಸಿಗೆ ಇದು ಗೊತ್ತಿಲ್ಲ, ಆ ತಂಪನ್ನ ಮಕ್ಕಳು ಕೊಡ್ತಾರೆ. ಮಕ್ಕಳಿಗೆ ಒಂಥರ ನನ್ಗೇನು ಖುಷಿ ಅಂದ್ರೆ ನಮ್ಮ ಸಾಹಿತ್ಯ, ಆಮೇಲೆ ನಾವು ಜಾಸ್ತಿ ಭಾಷೆ ಕೂಡ ಗಮನ ಕೊಡ್ತೀವಿ, ಕನ್ನಡ ಭಾಷೆ ಸಾಹಿತ್ಯ. ಯಾಕೆಂದ್ರೆ ಇವಾಗ ಏನಾಗ್ಬಿಟ್ಟಿದೆ, ಮನೆಯಲ್ಲ ಸಂಸ್ಕಾರ ಇದ್ರು ಮಕ್ಕಳಿಗೆ ಎಲ್ಲರೂ ಈಗ ಆಫ್ಟರ್ ಗ್ಲೋಬಲೈಸೇಷನ್ ಎಲ್ಲ ಟೈಮಿಂಗ್ಸ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಪೇರೆಂಟ್ಸ್ಗೆ ಹೇಳ್ಕೊಡಕ್ ಟೈಮ್ ಇರಲ್ಲ. ಸೊ ಅದನ್ನ ನಾವು ಅವ್ರಿಗೆ ಒಂಥರ ಕ್ರಿಯೇಟಿವ್ ಆಗಿ ಮಾಡಕ್ಕೆ ವೇದಿಕೆ ಕಲ್ಪಿಸ್ತೀವಿ. ಪುಟ್ಟ ಮಕ್ಕಳು ಸಹ ಎಷ್ಟು ಚೆನ್ನಾಗಿ ಅವರ ಇದನ್ನ ಎಕ್ಸ್ಪ್ರೆಷನ್ ಕೊಡ್ತಾರೆ. ಅದಕ್ಕೆ ಪೇಷನ್ಸ್ ಇರಬೇಕು ಮುಖ್ಯ. ಮಕ್ಕಳ ರಂಗಭೂಮಿ ಮಾಡಕ್ಕೆ ಮಕ್ಕಳ ಸೈಕಾಲಜಿ ಗೊತ್ತಿರಬೇಕು, ಅವರನ್ನ ಹೇಗೆ ನಮ್ಮ ಕಡೆ ಒಲಿಸ್ಕೋಬೇಕು ಗೊತ್ತಿರುತ್ತೆ. ಆಮೇಲೆ ಅವ್ರ ಜೊತೆ ಹೇಗೆ ಮಿಂಗಲ್ ಆಗ್ಬೇಕು, ಅದಂತೂ ತುಂಬಾ ಚೆನ್ನಾಗಿರತ್ತಪ್ಪ. ತುಂಬಾ ಚೆನ್ನಾಗಿರತ್ತೆ ಮಕ್ಳ ಜೊತೆ ಇದ್ ಮಾಡೋದು. ನಮ್ಗೆ ಗೊತ್ತಿರಲ್ಲ, ಸ್ಟೇಜ್ ಮೇಲೆ ಬಂದಾಗ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಅನ್ಕೊಂಡೇ ಇರಲ್ಲ ಆ ಮಗು ಏನೇ ಮಾಡಿದ್ರು ನಾವು ಮಾಡಲ್ಲ ಅಂತ. ಫಸ್ಟ್ 1-2 ದಿನ ಬಿಟ್ಬಿಡ್ತೀವಿ ನಾವು. ಅದಕ್ಕೆ ಏನು ಕೆಲವಂತೂ ಒಳ್ಳೆ ವಾಲಂಟಿಯರ್ ತರ ಹೊಡ್ಕೊಂಡು ಮಾಡು 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 ಅನ್ಕೊಂಡು ಬಿಟ್ಬಿಡ್ತೀವಿ ನಾವು, ಅಷ್ಟೇ ಫ್ರೀ ಆಗಿ ಬಿಡ್ತೀವಿ. ಅದು ಟೀಚಿಂಗೇ ಬೇರೆ, ಮಕ್ಕಳಿಗೆ ಹೇಳ್ಕೊಡೋದು ತುಂಬಾನೇ ಬೇರೆ ತರ. ತುಂಬಾ ಕಷ್ಟ ಇದೆ, ನಮ್ಗೆ ಚಾಲೆಂಜಿಂಗ್ ಆಗೂ ಇದೆ, ನಾವು ತಿಳ್ಕೊಳ್ಳೋದು ಇದೆ. ನೀವು ಕೆನರಾ ಬ್ಯಾಂಕಿನ ಉದ್ಯೋಗಿ ಆಗಿದ್ದು ನಂತರ ನೀವು ಇಲ್ಲಿಂದ ದಿಲ್ಲಿಗೆ ಪ್ರಯಾಣಿಸ್ತೀರಾ. ನೀವು ಅಲ್ಲಿ ನಿಮ್ಗೆ ಕನ್ನಡ ಭಾಷೆ, ಕನ್ನಡ ವಾತಾವರಣ ಮಿಸ್ ಮಾಡ್ಕೊಳ್ಳಿಲ್ವಾ ನೀವು? ಅಯ್ಯೋ ಖಂಡಿತ. ಹೋದ ತಕ್ಷಣ ನಂಗೆ ಅದೇ ಮಿಸ್ ಆಗ್ತಾ ಇತ್ತು. ಮಾರ್ಕೆಟಲ್ಲಿ ತರಕಾರಿ ತಗೊಳಕ್ ಹೋಗಿದ್ವಿ, ಅಲ್ಲಿ ಎಲ್ಲ ಹಿಂಗೆ ಮಾತಾಡ್ತಾ ಇದ್ವಿ. ಅಲ್ಲಿ ಯಾರೋ ಕನ್ನಡ ಮಾತಾಡ್ತಿದ್ರೆ ಹೋಗಿ ಮಾತಾಡ್ಸ್ಬೋಣ ಅಂತ ಹೋಗ್ತಾ ಇದ್ದೆ. ಆಮೇಲೆ ನಮ್ಮ ಯಜಮಾನ್ರೆ ಬಾ ಇತ್ಲ ಕಡೆ ಅಂತ ಕರೆದ್ರು. ಆಮೇಲೆ ನೋಡಿದ್ರೆ ನಮ್ಮ ಅದೃಷ್ಟ ಅಂತ ಅನ್ಸುತ್ತೆ, ಕರೋಲ್ ಬಾಗಲ್ಲಿ ಇದ್ದಿದ್ದು. ಅಲ್ಲಿ ಕೆಲವು ಇವರು ಬ್ಯಾಚುಲರ್ಸ್ ತುಂಬಾ ಕನ್ನಡ ಅಭಿಮಾನ, ರಂಗಭೂಮಿ ಬಗ್ಗೆ ಒಂಥರ ಸಾಂಸ್ಕೃತಿಕವಾಗಿ ತುಂಬಾ ಇಂಟ್ರೆಸ್ಟ್ ಇರೋಂಥ ಯುವಕರೆಲ್ಲ ಇದ್ರು. ಅವ್ರಿಗೆ ಒಂದು ಸಂಸಾರ ಅಂದ್ರೆ ಒಂದು ಮನೆ ಇದು ಬೇಕಿತ್ತು ಅವ್ರಿಗೆ. ಏಕೆಂದ್ರೆ ಏನ್ ಮಾಡೋದು ಅಂತಿದ್ರು. ನಾವು ಹೋದ್ಮೇಲೆ ಅವ್ರ ಪರಿಚಯ ಆಯ್ತು, ನಾಗರಾಜು, ಲೋಕೇಶ್ ಅಂತ ಅನ್ಬಿಟ್ಟು. ಅವರೆಲ್ಲ ಏನ್ ಮಾಡಿದ್ರು, ಕೊನೆಗೆ ನಮ್ಮನೆಗೆ ಬಂದ್ರು. ನಮ್ಮನೆ ಬರ್ಸಾತಿ ಅಂತ ಅಲ್ಲಿ ಗೊತ್ತಲ್ಲ, ಒಂದು ಸಿಂಗಲ್ ಮನೆ, ಮೇಲ್ಗಡೆ ತುಂಬಾ ಜಾಗ ಇರುತ್ತೆ. ಮೇಲ್ಗಡೆ ನಮ್ದು 2nd ಫ್ಲೋರ್ ಅಲ್ಲಿ ಇದ್ದಿದ್ದು. ಸೊ ನಮ್ಮ ಮನೆಗೆ ಬರೋರು. ನಮ್ಮ ಮನೇಲಿ ನಮ್ಮ ಅತ್ತೆಯವರು ನಮ್ಮ ಜೊತೆ ಇದ್ದಿದ್ರಿಂದ ಅವರು ಆತಿಥ್ಯದಲ್ಲಿ ತುಂಬಾ ತುಂಬಾ ಇದ್ ಮಾಡೋರು, ನಮ್ಮ ತಾಯಿ ತರನೇ. ಸೊ ಅವಾಗ ಅವರು ಇಲ್ಲಿ ಬರೋರು. ಅವಾಗ ಯಾಕೆ ಒಂದು ಕನ್ನಡ ಸಂಘ ಮಾಡಬಾರ್ದು ಅಂತ ಇದಾಯ್ತು. ಅವ್ರಿಗೂ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಸಿಕ್ತಲ್ಲ. ಕೊನೆಗೆ ಹೂ ಅಂತ ಅಂದ್ಬಿಟ್ಟು ಕನ್ನಡ ಚೇತನ ಅಂತ ಒಂದ್ ಮಾಡಿದ್ವಿ ನಾವು, ಕರೋಲ್ ಬಾಗ್ ರಾಜೇಂದ್ರ ನಗರಲ್ಲಿ. ಅಂದ್ರೆ ಬಡಾವಣೆ, ಈಗ ಇಲ್ಲಿ ನಮ್ಮನೆ ರಂಗ ಮೇಲ್ಗಡೆನೂ ಜಾಗ ಇದೆ, ಅದು ಬಡಾವಣೆ ರಂಗಭೂಮಿ ಅಂತ ನಾವು ಮಾಡ್ತೀವಿ. ಸೊ ಅದೇ ತರ ಅಲ್ಲೂ ಬಡಾವಣೆ ಇದಾಯ್ತು. ನೀವು ನಂಬಿದ್ರೆ ನಮಗೆ 350 ಜನ ಮೆಂಬರ್ಸ್ ಆದ್ರಲ್ಲ. 350 ಜನ ಮೆಂಬರ್ಸ್ ಆಗಿ ಕನ್ನಡ ಚೇತನ ಅಂತ ನಾವು ಇದ್ದ 2.25 ವರ್ಷ ಸಹ ಚೆನ್ನಾಗಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡೋದ್ವಿ. ನಾವು ಕನ್ನಡಿಗರೆಲ್ಲ ಸೇರ್ತಾ ಇದ್ವಿ.
ಕೈಲಾಸಂ ನಾಟಕ ಮಾಡಿದ್ವಿ, ಅನೇಕ ಚರ್ಚೆಗಳು ಮಾಡ್ತಾ ಇದ್ವಿ ಈ ರಂಗಭೂಮಿ ಬಗ್ಗೆ, ಸಾಹಿತ್ಯದ ಬಗ್ಗೆ. ಆಮೇಲೆ ಆಸ್ ಯೂಶುವಲ್ ಹಬ್ಬದ ಇದರಲ್ಲಿ ಎಲ್ಲರೂ ಸೇರ್ತಾ ಇದ್ವಿ. ಆಮೇಲೆ ಕನ್ನಡ ಕ್ರಿಕೆಟ್ ಇವರು ಬಂದಾಗ ಅವ್ರಿಗೆ ಸನ್ಮಾನ ಮಾಡಿದ್ವಿ. ಸೊ ನಾವು ಈ ವೀಕೆಂಡ್ಸ್ ಎಲ್ಲ ತುಂಬಾ ಚೆನ್ನಾಗಿ ಒಂದು ಕನ್ನಡದ ವಾತಾವರಣ ಸೃಷ್ಟಿಸಿದ್ರು ಅವರೆಲ್ಲ. ನಾಗರಾಜರಾವ್ ಅಂತ ಅಂದ್ಬಿಟ್ಟು, ಉಮಾ ಅಂತ ಅಂದ್ಬಿಟ್ಟು ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ. 350 ಜನ ವಿತಿನ್ ಪ್ರತಿ ಮನೆಗೂ ಹೋದ್ರು. ಮನೆಗೂ ಹೋಗಿ ಯಾರ್ಯಾರು ಕನ್ನಡಿಗರು ಹುಡ್ಕೊಂಡು ಹೋಗಿ ನಾವು ಮಾಡಿದ್ವಿ ಕನ್ನಡ ಚೇತನ ಅಂತ ಅಂದ್ಬಿಟ್ಟು. ಅದು ನಮ್ಗೆ ಅನ್ನಿಸ್ಲಿಲ್ಲ, ನನ್ಗೆ ಈ ವಾತಾವರಣ ಎಲ್ಲೋ ತಪ್ಪೋಯ್ತು ನನ್ಗೆ ಅಂತ ಅನ್ನಿಸ್ಲೇ ಇಲ್ಲ. ಡೆಲ್ಲಿಗೆ ಹೋದಾಗ್ಲೂ ಸಹ ಅದೇ ವಾತಾವರಣದಲ್ಲಿದ್ವಿ, ಅದೇ ಜನ ಬರೋರು, ಅದೇ ಸಾಹಿತ್ಯ, ಅದೇ ರಂಗಭೂಮಿ ವಿಷಯ ಎಲ್ಲ ಮಾತಾಡ್ತಾ ಇದ್ವಿ. ಅದು ನಮ್ಗೆ ತುಂಬಾ ಖುಷಿ ಕೊಡ್ತು. ನೋಡಿ, ನಮ್ಮ ಭಾಷೆ ಮೇಲೆ ಅಭಿಮಾನ ಇದ್ರೆ ನಾವ್ ಎಲ್ಲಿ ಹೋದ್ರೆ ಅಲ್ಲಿ ಪರಿವರ್ತನೆ ತರಬಹುದು ಅನ್ನೋದಕ್ಕೆ. ಆಮೇಲೆ ಬ್ಯಾಂಕ್ ಅಲ್ಲಿ ಆದ್ಮೇಲೆ ಬೆಂಗಳೂರಿಗೆ ಬಂದಾಗ ನನ್ಗೆ ಅಲ್ಲಿ ಟೌನ್ ಹಾಲ್ ಅಲ್ಲಿ ಮಾಡ್ತಾ ಇದ್ದೆ. ನಾವು ಸೇರ್ಕೊಂಡಾಗ್ಲೂ ಟೌನ್ ಹಾಲ್ ಬ್ರಾಂಚು, ಬಿಡೋವಾಗ್ಲೂ ಟೌನ್ ಹಾಲ್ ಬ್ರಾಂಚ್ ಅಲ್ಲೇ ಇದ್ದಿದ್ದು. ಬ್ಯಾಂಕ್ನವ್ರನ್ನ ಮತ್ತೆ ನಮ್ಮ ಯೂನಿಯನ್ ಎಲ್ಲ ಇವ್ರನ್ನ ನಾನು ತುಂಬಾ ಜ್ಞಾಪಿಸ್ಕೊತೀನಿ. ತುಂಬಾ ಅವ್ರಿಗೆ ನಾನು ಅಭಿನಂದನೆಗಳನ್ನ ಹೇಳ್ತೀನಿ. ಯಾಕೆಂದ್ರೆ ನನ್ಗೆ ಈ ತರ ಸಾಂಸ್ಕೃತಿಕವಾಗಿ ನಡೆಯಕ್ಕೆ ತುಂಬಾ ಕಾರಣರಾದ್ರು ಅವರು. ಇಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆವಾಗ ತುಂಬಾ ಚೆನ್ನಾಗಿ, ಈಗ ಸೆಮಿಸ್ಟರ್ ಇದೆಲ್ಲ ಬಂದ್ಬಿಟ್ಟಿದೆ ಕಾಲೇಜಲ್ಲಿ, ಆವಾಗ ಅಲ್ಲಿ ನಾಟಕ ಸ್ಪರ್ಧೆ ಆಗೋದು. ಎಷ್ಟು ಕಾಲೇಜ್ ನಾಟಕ ಸ್ಪರ್ಧೆ, ಅದರಲ್ಲಿ ಒಳ್ಳೊಳ್ಳೆ ಡೈರೆಕ್ಟರ್ಸ್ ಯಾವ್ಯಾವುದು ಅಂತ ಗೊತ್ತಾಗೋದು. ಅಲ್ಲಿ ಟೌನ್ ಹಾಲ್ ಬ್ರಾಂಚ್ ಅಲ್ಲೇ ಇದ್ದೆ ನಾನು. ಸೊ ನಮ್ಮ ಸ್ನೇಹಿತರು, ನಮ್ಮ ಕೊಲೀಗ್ಸು, ಮತ್ತೆ ನಮ್ಮ ಯೂನಿಯನ್ ಇವರು, ನಮ್ಮ ಬ್ಯಾಂಕ್ನವ್ರು ಎಷ್ಟು ಸಹಾಯ ಮಾಡೋರು. ನಾನು ಕೌಂಟ್ರಲ್ಲಿ ಇದ್ರು ಸಹ ನಮ್ಮ ಫ್ರೆಂಡ್ಸ್ ನೋಡ್ಕೊಳ್ಳೋರು, ನಾನು 1 ಗಂಟೆ ನಾಟಕ ನೋಡ್ಕೊಂಡ್ ಬಂದ್ಬಿಡ್ತೀನಿ ಅಂತ ಇದ್ದೆ. ಅಂಥದ್ರಲ್ಲೇ ನಾಟಕ ನೋಡ್ಕೊಂಡು 1 ಗಂಟೆ ಆದ್ಮೇಲೆ ಆಮೇಲೆ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಅದ್ರ ಕೆಲಸ ಎಲ್ಲ ಮುಗಿಸಿ ಲಂಚ್ ಟೈಮಲ್ಲಿ ಇರುತ್ತಲ್ಲ, ಆ ಲಂಚ್ ಟೈಮಲ್ಲೂ ಹೋಗಿ ನೋಡ್ಕೊಂಡ್ ಬರ್ತಾ ಇದ್ದೆ. ಆ ಥರ ನಮಗೆ ತುಂಬಾ ಬ್ಯಾಂಕ್ನವರು ಸಹಾಯ ಮಾಡಿದ್ರು. ಆಮೇಲೆ ನನಗೆ ಅಲ್ಲೇ ಹತ್ರ ಇದ್ದಿದ್ದರಿಂದ ರವೀಂದ್ರ ಕಲಾಕ್ಷೇತ್ರ, ನನಗೆ ತುಂಬಾ ನಾಟಕಗಳು ನೋಡಕ್ಕೂ ನನಗೆ ತುಂಬಾ ಅನುಕೂಲ ಆಯ್ತು. ಅದು ಪಕ್ಕದ ಮನೆ ಇದ್ದಂಗೆ ಇತ್ತು. ನಿಜವಾಗ್ಲು ಹಂಗೆ ಇತ್ತು. ಅಂದ್ರೆ ಒಳ್ಳೆ ಇದನ್ನ ಅನುಭವಿಸಿದೆ ನಾನು. ರಂಗಭೂಮಿ ಅನುಭವ ಮತ್ತೆ ಸುಖ ನಿಜವಾಗ್ಲು ಅದು. ಯಾಕೆಂದ್ರೆ ನಾನು ಅಷ್ಟು ಪ್ರೀತಿಸ್ತೀನಿ. ಅದು ಒಂಥರ ಬದುಕನ್ನ ಕಟ್ಟೋ ಕೆಲಸ ಆಗುತ್ತೆ. ಅದರಿಂದ ನಂಗೆ ಮನೆ ವಾತಾವರಣ ಚಿಕ್ಕನ್ನಲ್ಲೂ ಇತ್ತು. ನಮ್ಮ ತಾತ ಅವರ ಅನ ಸುಬ್ರಾವ್ರವರು ಕಲಾಮಂದಿರ ಅಂತ ಮಾಡಿದ್ದಾರೆ. ಅದು 100 ವರ್ಷ ಆಗ್ತಾ ಇದೆ ಇವಾಗ ಈ ಆಗಸ್ಟ್ ಅಲ್ಲಿ. ಸೊ ನೆಕ್ಸ್ಟ್ ನಮ್ಮ ತಂದೆಯವರದ್ದು ಬರಹ ಮತ್ತೆ ನಾಟಕ ಈ ತರ. ಆಮೇಲೆ ಮದ್ವೆ ಆದ್ಮೇಲೂ ಸಹ ಮನೆಯಲ್ಲಿ ನಮ್ಮ ಯಜಮಾನ್ರದ್ದು, ಅವರದ್ದು ತುಂಬಾ ಸಪೋರ್ಟ್. ಈಗ ವಿಜಯನಗರ ಬಿಮ್ಮ ಈಗ 24 ವರ್ಷ ಅಂದ್ರೆ ಅವರೇ ಬೆನ್ನೆಲುಬು. SR ವೆಂಕಟೇಶ್ ಅಂತ ಅಂದ್ಬಿಟ್ಟು ಅವರು ಬ್ಯಾಂಕಲ್ಲೇ ವರ್ಕ್ ಮಾಡ್ತಾ ಇದ್ದಿದ್ದು. ನಾವಿಬ್ರು ಪರಿಚಯ ಆಗಿದ್ದು ಸಹ ಒಂದು ಭೈರಪ್ಪನವರ ಬುಕ್ ಇಂದ. ಆ ಬುಕ್ ಅವ್ರ ಹತ್ರ ಇರಿಸ್ಕೊಂಡು ಸೆಕ್ಷನ್ ಅಲ್ಲಿ, ಒಂದೇ ಸೆಕ್ಷನ್ ಅಲ್ಲಿ ಇದ್ದು, ಹಿಂಗೋಗಿ ಏನು ಓದ್ತಾ ಇದ್ದೀರಾ ಅಂತ ಕೇಳಿದೆ. ಈ ತರ ಭೈರಪ್ಪನವ್ರ ಬುಕ್, ಏನು ಕೊಡಿ ನಾನು ಓದ್ತೀನಿ ಅಂತ ಅಂದ್ಬಿಟ್ಟು ಮನೆಗ್ ತಂದೋಳು. ಅಲ್ಲಿ ಮನೇಲಿ ಓದಿಟ್ಟಿದ್ದೆ, ಯಾರೋ ತಗೊಂಡೊಟ್ಟೋಗಿದ್ರು. ಅದನ್ನ ಕೇಳಕ್ ಬರೋರು ಅವರು. ಅಂದ್ರೆ ಒಂದು ಸಾಹಿತ್ಯ ವಾತಾವರಣದಿಂದಲೇ ಅವರದ್ದು ಇದಾಯ್ತು ಅಂತ ಹೇಳಕ್ಕೆ ನಂಗೆ ಖುಷಿ ಆಗುತ್ತೆ. ಅದಕ್ಕೆ ನನಗೆ ಆ ಸಾಹಿತ್ಯ ವಾತಾವರಣ, ರಂಗಭೂಮಿ ವಾತಾವರಣ ಸಾಂಸ್ಕೃತಿಕವಾಗಿರೋದು ಮಕ್ಕಳಿಗೆ ಯಾಕೆ ಕೊಡಬಾರ್ದು ಅದನ್ನ? ಯಾಕೆಂದ್ರೆ ನಾನು ಅನುಭವಿಸಿದ ಆ ಸುಖ ದಿನಗಳು ಮಕ್ಕಳಿಗೆ ಕೊಡ್ಬೇಕು. ಆಮೇಲೆ ಈಗ ನಿಮಗ್ ಗೊತ್ತೇ ಇದೆ, ಮಕ್ಕಳು ಮೊಬೈಲಲ್ಲಿ ಕೂತು ಬಿಟ್ರೆ ಬೇರೆ ಇಲ್ಲ. ಆಮೇಲೆ ಆಚೆ ಆಟಕ್ಕೆ ಹೋಗಲ್ಲ ಅಂತಾನು ನಾವು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಏನೋ ಕ್ರಿಕೆಟ್ ಆಡಿದ್ರು ಅದು ಕಾರ್ ಹೋಗುತ್ತೆ, ಕಿಟಕಿ ಹೋಗುತ್ತೆ, ಅದು ಇದ್ದಿದ್ದೆ, ಅದು ಮೊದ್ಲಿಂದ ಬಂದಿದೆ. ಆಮೇಲೆ ಗ್ರೌಂಡ್ಗಳಿಲ್ಲ ಪಾಪ. ಸೊ ಅವ್ರಿಗೆ ಇವಾಗ ಏನ್ ಮಾಡೋದು? ಬಟ್ ಸ್ಕೂಲ್ಗಳಲ್ಲಿ ಇರುತ್ತೆ. ಇದ್ರ ಮೂಲಕ ಅವ್ರಿಗೆ ಸಾಹಿತ್ಯ ಮತ್ತು ಅವ್ರಿಗೆ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಕ್ಕೆ ಎಷ್ಟು ಸಾಧ್ಯ ಆಗಿದೆ ಅಂದ್ರೆ ಅದರಲ್ಲಿ ನಾವು ಅನ್ಕೊಂಡೇ ಇಲ್ಲ. ಅಂತ ಅದ್ಭುತ ಶಕ್ತಿಗಳು ಮಕ್ಕಳಿಗಿರುತ್ತೆ. ಖಂಡಿತ. ಈಗ ನಮಗ್ ಕಾಡೋ ಅಂತ ವಿಚಾರ ಏನು ಅಂತಂದ್ರೆ, ಒಂದ್ ಮನೇಲಿ ಒಬ್ರೇ ಸಾಧಕರು ಇದ್ರೆ ಅದು ಒಂದ್ ರೀತಿ ಆಗತ್ತೆ. ಆದ್ರೆ ನಿಮ್ಮಲ್ಲಿ ಎಲ್ರು ಯಾರ ಹೆಸರಲ್ಲಿ ಎಲ್ರು ಒಂದೊಂದು ರೀತಿ ಸಾಧಕರು. ಅದು ಸುಮಾರು ಒಂದೇ ಕ್ಷೇತ್ರದಲ್ಲಿ ಇರೋಂಥವ್ರು. ಈಗ ಸುಬ್ರಾಯರ್ ಮೊಮ್ಮಗಳಾಗಿ, ಸ್ಮೃತಿ ಸರ್ ಅವರ ಮಗಳಾಗಿ, ಜನಕ್ಕೂ ಎಲ್ಲೋ ಒಂದ್ ಕಡೆ ನೀವ್ ಮಾಡೋ ಚಟುವಟಿಕೆಗಳಿಂದ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಆಗ್ಬಿಡುತ್ತಾ ಅಂತಂದ್ರೆ, ಇವಾಗ ಯಾರು ಏಕಾಏಕಿ ಕ್ಷೇತ್ರಕ್ಕೆ ಬಂದ್ ಏನೋ ಮಾಡ್ರೆ ವಾವ್ ಅಂತ ಅನ್ಸುತ್ತೆ. ಆದ್ರೆ ಇವರು ಸುಬ್ರಾಯರ್ ಮೊಮ್ಮಗಳು ಮಾಡ್ತಾರೆ ಅಂದ್ಮೇಲೆ ಮೋಸ್ಟ್ಲಿ ದೊಡ್ಡದಾಗೆ ಇರಬಹುದು. ಸ್ಮೃತಿ ಅವ್ರ ಮಗಳು ಮಾಡ್ತಾರೆ ಅಂದ್ರೆ ಅಲ್ಲಿ ಎಕ್ಸ್ಪೆಕ್ಟೇಷನ್ ಲೆವೆಲ್ ಕೂಡ ಹೆಚ್ಚಾಗೇ ಇರುತ್ತೆ. ಯಾಕಂದ್ರೆ ಕುವೆಂಪು ಅಂತವರ ಮುಂದೆ ಅವರ ನಾಟಕವನ್ನೇ ಅವ್ರ ಮುಂದೆನೆ ಮಾಡಿದಂತವ್ರು ನೀವು. ಈ ಎಕ್ಸ್ಪೆಕ್ಟೇಷನ್ ಹೇಗೆ ನೀವು ನಿಭಾಯಿಸಿದ್ರಿ ಅಂತ? ಅದು ನಾನು ಹೇಳ್ಬೇಕು ಏನು ಅಂತಂದ್ರೆ, ತುಂಬಾ ನನಗೆ ಅದೃಷ್ಟ ಅಂತಂದ್ರೆ ಏನು ಅಂದ್ರೆ, ಮನೆಯಲ್ಲಿ ಮಕ್ಕಳು ಸಹ
ಮಕ್ಕಳು ಸಹ ತುಂಬಾ ಅಂದ್ರೆ ನನ್ಗೆ ಇದು ಹೇಳ್ಕೊಳಕ್ ನಾಚಿಕೆ ಆಗತ್ತೆ. ಯಾಕೆಂದ್ರೆ ಅಯ್ಯೋ ಏನ್ ಮಕ್ಳದ್ ಹೇಳ್ಕೊತಾರಲ್ಲ ಅಂತ. ಹೆಮ್ಮೆ ಅಲ್ಲ ಹಂಗಲ್ಲ, ಅಯ್ಯೋ ಕೆಲವರು ಅನ್ನೋರು ಇರ್ತಾರೆ ಏನಿದು ಮಕ್ಳದೇ ಹೇಳ್ಕೊತೀರಾ ಹಾಗೆ ಅಂತ. ಬಟ್ ಅವ್ರ ಆ ಫೀಲ್ಡ್ ಅಲ್ಲಿ ಇರೋದ್ರಿಂದ ನನ್ಗೆ ಹೇಳ್ಕೊಳಕ್ಕೆ ತುಂಬಾ ಇದಾಗತ್ತೆ. ಈಗ ಏಕೆಂದ್ರೆ ನಾನು ಒಬ್ಳೆ ಮಾಡಕ್ಕಾಗಲ್ಲ. ಒಂದ್ 24 ವರ್ಷ 23-24 ವರ್ಷ ಮಾಡೋದು ಅಂತಂದ್ರೆ ಖಂಡಿತ ಒಬ್ರೆ ಮಾಡಕ್ಕಾಗಲ್ಲ. ಅವಾಗ ಮೊದಲು ನನ್ಗೆ ಗೌರಿ ನನ್ನ ತಂಗಿ ಹೆಲ್ಪ್ ಮಾಡಿದ್ಲು ಅವಳು. ಆಮೇಲೆ ಅವಳು ಸ್ಕೂಲಲ್ಲಿ ಬ್ಯುಸಿ ಆಗಿದ್ರಿಂದ ಅವಳು ಇದಾದ್ಲು. ಅಷ್ಟೊತ್ತಿಗೆ ನನ್ನ ಮಕ್ಕಳು ಬಂದ್ರು. ಅವರು ಸಹ ತುಂಬಾ ಕಶ್ಯಪ್ ಅವನು ಡೆಂಟಿಸ್ಟ್ ಆದ್ರೂ ಸಹ ಅವನು ಒಳ್ಳೆ ಬರಹಗಾರ. ಸೊ ಕನ್ನಡ MA ಮಾಡ್ದ, ಆಮೇಲೆ ಕನ್ನಡ ಡ್ರಾಮಾ MA ಮಾಡ್ದ. ಸೊ ಅದರಲ್ಲೂ ಗೋಲ್ಡ್ ಮೆಡ್ಲು ಬಂತು. ಆಮೇಲೆ ನೆಟ್ ಅಂತ ಆಗತ್ತೆ, ಅದು ಸಹ ಮಾಡಿದ್ದಾರೆ. ಇದು UGC ಅವ್ರು ಮಾಡ್ತಾರೆ. ಸೊ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಇನ್ ಡ್ರಾಮಾ ಅದನ್ನ ಮಾಡಿದಾನೆ. ಸೊ ನಮ್ಗೆ ಒಬ್ಬ ಕ್ವಾಲಿಫೈಡ್ ಇವರೂ ಇದ್ದಾರೆ ನಮ್ಮ ರಂಗ ಶಿಕ್ಷಣ ಕೇಂದ್ರಕ್ಕೆ. ಆಮೇಲೆ ಬರಹಗಾರ, ಅವನು MA ಓದ್ತಿದ್ದಾಗ MH ಕೃಷ್ಣಯ್ಯ ಅವರದ್ದು ಭಾಷಾ ಚರಿತ್ರೆ ಬಗ್ಗೆ ಓದ್ಬಿಟ್ಟು ಒಂದು ಶುದ್ಧಗೆ ಅನ್ನೋ ನಾಟಕ ಬರ್ದ. ಅದರಲ್ಲಿ ಕನ್ನಡ ಅಕ್ಷರಗಳೇ ಪಾತ್ರಗಳು. ಸೊ ನಂಗೆ ಕೊಂಬು ಕೊಟ್ಬಿಡ್ತಾರಂತೆ, ನಾನು ಹೋಗಲ್ಲ, ನಂಗೆ ಬೇಡ ಅಂತೆಲ್ಲ ಹೇಳ್ತಾರೆ. ಕೊಂಬು ಕೊಡೋದು, ಒತ್ತು ಕೊಡೋದು ಎಲ್ಲ ಆ ಥರ. ಅದಕ್ಕೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪುಸ್ತಕ ಪ್ರಶಸ್ತಿ ಸಹ ಸಿಕ್ಕಿದೆ. ಸೊ ಅದರಿಂದ ಆ ಥರ. ಆಮೇಲೆ ಸುಷ್ಮಾ ಇರ್ಬೋದು, ಅವಳು ಆಕ್ಚುಲಿ ಲಂಡನ್ನಲ್ಲಿ MBA ಇಲ್ಲಿ ಮಾಡಿ ಲಂಡನ್ನಲ್ಲಿ ಡಾಯ್ಶ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ಲು. ಬಟ್ ಪ್ಯಾಷನ್ ಇಲ್ಲಿದು ತಾತ ಮುತ್ತಾತರ ರಕ್ತ ಅದು ಒಂಥರ. ಆಮೇಲೆ ಅವಳಿಗೆ ತುಂಬಾ ಇಂಟ್ರೆಸ್ಟ್ ಅದು. ಆಮೇಲೆ HN ಅವರ ಪಟ್ಟ ಶಿಷ್ಯ ಅವಳು ಓದಿದ್ ನ್ಯಾಷನಲ್ ಕಾಲೇಜ್. ಸೊ ಅವಳು ತುಂಬಾ ಒಳ್ಳೊಳ್ಳೆ ಡ್ರಾಮಾ ಕಾಲೇಜ್ HN. ಆಮೇಲೆ ಇವಳದು ಬಲಿದಾನ ಕುವೆಂಪು ಅವರ ನಾಟಕ ನೋಡ್ಬಿಟ್ಟು, ನೋಡಮ್ಮ ನಮ್ ಕಾಲೇಜ್ಗೆ ಸೇರ್ಕೋಬೇಕು ನೀವು, ಆದ್ರೆ ಪಾಸ್ ಆಗ್ಬೇಕು ಅಂದ್ರೆ. ಸರ್ 80% ಬಂದಿದೆ ಅಂತ ಹೋದ್ಮೇಲೆ ಕೇಳಿದ್ಲು, ಇಲ್ಲ ಬಾಮ್ಮ ಅಂತ ಹೇಳಿದ್ರು. ಅಲ್ಲಿ ಲೆಕ್ಚರರ್ ಆಗಿದ್ಲು. ಅದನ್ನು ಬಿಟ್ಬಿಟ್ಟು ಇವಾಗ ಕನ್ನಡ ಡ್ರಾಮಾ MA ಮಾಡಿದ್ಲು. 3 ಗೋಲ್ಡ್ ಮೆಡ್ಲು, ಫಸ್ಟ್ ರ್ಯಾಂಕು. ಆಮೇಲೆ ಈಗ PhDನೂ ಮಾಡ್ತಾ ಇದ್ದಾಳೆ ನಾಗೇಶ್ ಬೆಟ್ಕೋಟೆ ಅವರ ಇದರಲ್ಲಿ ಮಾರ್ಗದರ್ಶನದಲ್ಲಿ. ಅದು ಇನ್ನೇನು ಮುಗಿತಾ ಇದೆ. ಅದಲ್ಲದೆ ಥೇಮಾ ಅಂತ ಒಂದು ಮಾಡ್ಕೊಂಡಿದ್ದಾಳೆ, ಥಿಯೇಟರ್ ಫಾರ್ ಮ್ಯಾನೇಜ್ಮೆಂಟ್ ಅಂಡ್ ಎಜುಕೇಶನ್ ಅಂತ ಅಂದ್ಬಿಟ್ಟು. ಅದ್ರ ಮೂಲಕ ನಮ್ಮ ವಿದ್ಯಾರ್ಥಿಗಳಿರ್ತಾರಲ್ಲ, ನಾವು ಡಿಪ್ಲೊಮಾನು ಮಾಡ್ತಾ ಇದೀವಲ್ಲ, 3ರಿಂದ 100 ಅಂತ ಹೇಳಿದೀವಲ್ಲ ನಾವು, 3 ವರ್ಷದಿಂದ 100 ವರ್ಷದವರೆಗೂ ನಮ್ಮಲ್ಲಿ ಬರ್ತಾ ಇದ್ದಾರೆ. ಮೊನ್ನೆ LICಲಿ ರಿಟೈರ್ಡ್ ಆದ್ರು. ಅವ್ರು ಹೇಳಿದ್ರು, ನಂಗೆ ಇನ್ ಮನೇಲಿ ಕೂತ್ಕೊಳಕ್ಕಾಗಲ್ಲ, ನಾನು ಇನ್ನು ರಂಗಭೂಮಿಗೆ ಬರ್ತೀನಿ, ಇದನ್ನ ತಿಳ್ಕೋಬೇಕು ಅಂತ ಅಂದ್ಬಿಟ್ಟು ಅವ್ರು ಬಂದಿದ್ರು. ಸೊ ಆ ಥರ 3ರಿಂದ 100ವರೆಗೂ ಇದು ಆಗೋದ್ರಿಂದ ಸೊ ಒಳ್ಳೆ ಸುಷ್ಮಾ ಅವರು ಕೆಲವರು ನಮ್ಮದ್ರಲ್ಲಿ ಡಿಪ್ಲೊಮಾ ಮಾಡ್ಕೋತಾರಲ್ಲ ರಂಗಭೂಮಿ, ಅವ್ರು ಎಷ್ಟೋ ಜನ ಅವ್ರಿಗೆ ಟೀಚರ್ಸ್ ಟ್ರೈನಿಂಗ್ ಮಾಡಿ ಕಳಿಸ್ತಾ ಇದ್ದಾರೆ. ಅನೇಕ ಸ್ಕೂಲ್ಗಳಿಗೆ ಹೋಗ್ತಾ ಇದ್ದಾರೆ. ಹೌಸ್ ವೈಫ್ ಇರ್ತಾರೆ, ಅಥವಾ ಇಂಜಿನಿಯರ್ ಆಗಿರೋ ಇರ್ತಾರೆ, ಅಥವಾ ಈ ಕೆಲಸ ಬಿಟ್ಟು ಇಲ್ಲ ಇದ್ರಲ್ಲೇ ಹೇಳಿದ್ರಲ್ಲ ಹೇಗೆ ಸಾಧ್ಯ ಅಂತಂದ್ರೆ, ನನ್ನ ಸೊಸೆ ಸಹ ಬೇರೆ ಮನೆಯಿಂದ ಬಂದು ಅವಳು ಡೆಂಟಿಸ್ಟ್ ಡಾಕ್ಟರ್ ಕಶ್ಯಪ್ ಅಷ್ಟೇ. ಬಟ್ ಆದ್ರೂ ಸಹ ಇಲ್ಲಿ ಬಂದು ಇಲ್ಲಿ ನಮ್ದು ಡಿಪ್ಲೊಮಾನು ಮಾಡ್ಕೊಂಡು ಥಿಯೇಟರ್ದು ಮಾಡ್ಕೊಂಡು ಇವಾಗ ಎಲ್ಲ ನಿರ್ವಹಣೆ ಮಾಡ್ತಾ ಇದ್ದಾಳೆ. ಅವಳು ಥಿಯೇಟರ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾಳೆ. ಅವ್ರ ಕ್ಲಿನಿಕ್ ಏನಿದ್ರು ಅವ್ನ ಅಪಾಯಿಂಟ್ಮೆಂಟ್ಸ್ ತಗೊಳ್ತಾರೆ, ಮಾಡ್ತಾರೆ. ಎಲ್ಲದಕ್ಕಿಂತ ಮುಖ್ಯ ನನ್ನ ಮೊಮ್ಮಕ್ಕಳು ಪಾಪ, ಅವರಂತೂ ಅವರು ಏನಿಲ್ಲ ಅಂದ್ರೂ ಒಂದು 20-30 ನಾಟಕಗಳು ಮಾಡಿದ್ದಾರೆ, ಸ್ಕ್ರಿಪ್ಟ್ ಬರೀತಾರೆ. ಸೊ ಮುಂದೆ ಹೇಳ್ತೀನಿ ನಮ್ದು ಕಾರ್ಯಕ್ರಮಗಳು ಏನು ಅಂತ ಅಂದ್ಬಿಟ್ಟು. ಅದರಲ್ಲಿ ಅವರು ಬರೆದ ನಾಟಕಕ್ಕೆ ಫಸ್ಟ್ ಪ್ರೈಸ್ ಬಂದಿದೆ ಆ ತರ. ಆಮೇಲೆ ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾನೆ, ಹಾಡ್ತಾನೆ, ಎಲ್ಲ ಇದ್ದಾರೆ. ಅದು ಆ ಅಟ್ಮಾಸ್ಫಿಯರ್ ಇರೋದ್ರಿಂದ ನಾನೇನಾದ್ರು ಮಾಡಕ್ಕೆ ಸಾಧ್ಯ ಆಗಿದೆ. ಹಾಗೆ ಇನ್ನೂ ಒಂದು ಹೇಳ್ತೀನಿ, ನಮ್ಮ ರಿಲೇಷನ್ಸ್ ಬಗ್ಗೆನೂ ನಾನು ಹೇಳ್ತೀನಿ. ಹಾಗೆ ಅವರು ಸಹ ಅವ್ರೇನೋ ಬಂದಾಗ ನಾನೇ ಇದ್ರಲ್ಲಿ ಬ್ಯುಸಿ ಇದ್ಬಿಟ್ರೆ ಅವರು ಯಾವುದು ತಪ್ಪು ತಿಳ್ಕೊಳ್ದೆ ನನ್ನ ಇದಕ್ಕೂ ನಮ್ಮ ರಿಲೇಷನ್ಸ್ಗೂ ನಾನು ಹೇಳ್ತೀನಿ. ಹಾಗೆ ನಮ್ಮ ಸ್ಟೂಡೆಂಟ್ಸು, ಇಲ್ಲಿಗೆ ನಮ್ಮ ವಿಜಯನಗರ ಬಿಂಬ ಬರೋ ಸ್ಟೂಡೆಂಟ್ಸು ಸಹ ಮನೆ ವಾತಾವರಣ, ಏಕೆಂದ್ರೆ ಮನೆ ವಾತಾವರಣದಲ್ಲೇ ಒಂದು ರಂಗ ಸಂಸ್ಥೆ ನಡೆಯೋದ್ರಿಂದ ಎಷ್ಟೋ ಜನ ಮಗು ಬಂದು ಸೇರ್ಕೊಳತ್ತೆ, ಆಮೇಲೆ ತಂದೆ ತಾಯಿ ಸೇರ್ಕೊಂಡಿದ್ದಾರೆ. ಇಡೀ ಸಂಸಾರ, ಎಷ್ಟೋ ಸಂಸಾರಗಳು ರಂಗಭೂಮಿಲಿ ತೊಡಗಿಸ್ಕೊಂಡಿದ್ದಾರೆ. ಇವಾಗ ಅವರೇ ಒಂದು ತಂಡಗಳನ್ನ ಕಟ್ಕೊಂಡು ಮಾಡ್ತಾ ಇದ್ದಾರೆ. ಅದು ಸಹ ನಮಗೆ ತುಂಬಾ ಸಂತೋಷ ಆಗಿದೆ. ಆಮೇಲೆ ಇದ್ರ ಮೂಲಕ ನಂಗೆ ತುಂಬಾ ಖುಷಿ ಆಗೋದೇನು ಅಂದ್ರೆ, ಎಷ್ಟೋ ಜನ ಪೇರೆಂಟ್ಸ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಅಯ್ಯೋ ಇಲ್ಲಿ ಬಂದ್ಮೇಲೆ ಕನ್ನಡ ಪದಗಳು ನಮಗೆ ಗೊತ್ತಿರಲ್ಲ, ಮಾತಾಡ್ತಾರೆ ಮಕ್ಕಳು, ಕನ್ನಡ ಭಾಷೆ ಬಗ್ಗೆ ನೀವು ತುಂಬಾ ಗಮನ ಕೊಡ್ತೀವಿ. ನನಗೆ ತುಂಬಾ ಹೇಳಿದ್ನಲ್ಲ, ನಾನು ತುಂಬಾ
ಸಂವಾದಗಳು, ಚರ್ಚೆಗಳು ನಮ್ಮ ಮನೇಲಿ ಆಗ್ತಾ ಇತ್ತಲ್ಲ ಅವಾಗ. ಅವಾಗೆಲ್ಲ ಇನ್ನ ನವೋದಯ ಇದು ಎಲ್ಲ ಬರ್ತಾ ಇತ್ತು. ಅವಾಗ ಈ ಮಾಡ್ರನ್ ಇವರೆಲ್ಲ ಅಯ್ಯೋ ಪುಷ್ಪಕವಿ ಅಂತನ್ನೋರು, ಇನ್ನೊಬ್ರು ಯಾಕೆ ಅದನ್ನೇ ಬರಿತೀರಾ, ಇಲ್ಲಿದು ಬರೀರಿ, ಆಕಾಶದಲ್ಲಿ ಯಾಕಿರ್ತೀರಾ ಅನ್ನೋರು, ಅದ್ರ ಡಿಸ್ಕಷನ್ ಎಲ್ಲ ಆಗೋದು. ಸೊ ಆ ಥರದ್ದು ಇದೆಲ್ಲ ನಮ್ಮ ಮಕ್ಕಳಿಗೆ ಇರಲಿ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ವಿ. ಆಮೇಲೆ ನಮ್ಮ ಹಸ್ಬೆಂಡ್ SR ವೆಂಕಟೇಶು, ಅವರು ಅಷ್ಟೇ ತುಂಬಾ ನಾಟಕದ ರಂಗಭೂಮಿ ಪ್ರೀತಿ. ರವೀಂದ್ರ ಕಲಾಕ್ಷೇತ್ರ 70ಲಿ ಆಗ್ತಿದ್ದ ಇದಕ್ಕೆಲ್ಲ ಬರೋರು ಅವರು ಸಹ. ಅವ್ರಿಗೂ ಇದು ಇಲ್ಲಿ ಇರೋದ್ರಿಂದ ನಮ್ಗೆ ತುಂಬಾ ನಾನೇನಾದ್ರು ಮುಂದುವರೆದಿದ್ದೀನಿ, ಇದ್ರಲ್ಲೇ ತೊಡಗಿಸ್ಕೊಂಡಿದ್ದೀನಿ. ಇಷ್ಟು ಒಂದು 6,000-7,000 ಜನ ಮಕ್ಕಳಿಗೆ ರಂಗಭೂಮಿ ಪರಿಚಯ ಆಗಿದೆ ಅಂತಂದ್ರೆ ನಮ್ಮ ಮನೆಯವರದ್ದು ತುಂಬಾ ಕಾರಣ. ನಿಮಗ್ ಗೊತ್ತೇ ಇದೆ, ಹೆಂಗಸರಿಗೆ ಮನೆಯಲ್ಲಿ ಇದ್ದಿದ್ದಾಗ ನಾವು ಇಡೀ ಕುಟುಂಬವೇ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಹೇಳ್ತೀರಿ. ಹಾಗೆ ಈ ಬಿಂಬ ಕುಟುಂಬದ ಮಕ್ಕಳಿಗಾಗಿ ನೀವು ಯಾವ್ಯಾವ ರೀತಿ ಶಿಬಿರಗಳನ್ನ ನೀವು ಮಾಡ್ತೀರಿ? ಅದರಲ್ಲಿ ಏನಾದ್ರು ಹಂತವಾಗಿ ಏನಾದ್ರು? ಹಂತವಾಗಿ ಮಾಡ್ತೀವಿ ನಾವು. ಈಗ ಮುಖ್ಯ ಅವರಿಗೆ ಸಾಹಿತ್ಯದ ಭಾಷೆ ಬಗ್ಗೆ ಗೊತ್ತಾಗಕ್ಕೆ, ಆಮೇಲೆ ಈಗ ಎಲ್ಲ ಮುಖಂಡತ್ವದ ಬಗ್ಗೆ, ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಮುಖ್ಯ ಆಗುತ್ತೆ ಮಕ್ಕಳಿಗೆ. ಈಗ ನಾವು ನಾಟಕದ ರಿಹರ್ಸಲ್ಸ್ ಅಂದಾಗ ಹುಡುಗರು ಏನ್ ಮಾಡ್ತಾರೆ, ಹೋಮ್ವರ್ಕ್ ಅದೇ ಒಂದು ದೊಡ್ಡ ಪಿಡುಗ ಇದಾಗ್ಬಿಟ್ಟಿದೆ ಅಲ್ವಾ. ಬಟ್ ಎಷ್ಟು ಚೆನ್ನಾಗಿ ಬಂದು ಅವ್ರ ಕ್ಯಾರೆಕ್ಟರ್ ಆದ ತಕ್ಷಣ ಬಂದ್ ಪಕ್ಕದಲ್ಲಿ ಇದು ಮಾಡ್ಕೊಳ್ತಾರೆ. ಅಕಾಡೆಮಿಕ್ ಅಲ್ಲೂ ತುಂಬಾ ಚೆನ್ನಾಗಿದ್ದಾರೆ, ಹೇಳ್ತಾರೆ ಪೇರೆಂಟ್ಸ್, ಅಕಾಡೆಮಿಕ್ ಅಲ್ಲೂ ಚೆನ್ನಾಗಿ ಆಗ್ತಾರೆ ಅಂತ. ನಾವು ಅಂದ್ರೆ ಈ ತರ ಬೆಳವಣಿಗೆನಲ್ಲಿ ಮಕ್ಕಳಿಗೆ ಕೊಡ್ತಾ ಇದೀವಿ ಏನೇನು. ಆಮೇಲೆ ಲೀಡರ್ಶಿಪ್ ಕ್ವಾಲಿಟಿ, ಮುಖಂಡತ್ವದ್ದು, ಟೈಮ್ ಮ್ಯಾನೇಜ್ಮೆಂಟ್, ಆಮೇಲೆ ಕೋಆರ್ಡಿನೇಷನ್. ಇವಾಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗ್ಬಿಟ್ಟಿದೆ. ಆಮೇಲೆ ಇನ್ನೊಂದೇನು ಅಂದ್ರೆ ಸ್ಕೂಲಲ್ಲೂ ಆ ಏಜ್ ಅವರೇ ಇರ್ತಾರೆ, ಆದ್ರೆ ನಾವು ಗ್ರೂಪ್ಸ್ ಮಾಡ್ತೀವಿ. ಗ್ರೂಪ್ಸ್ ಮಾಡಿ ಈಗ ರಂಗಶಾಲೆಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ 8ರಿಂದ 15 ಅಂದ್ರೆ ಆ ಒಂದು ಗ್ರೂಪ್ ಅಲ್ಲಿ 8ರಿಂದ 15 ಮಕ್ಕಳು ಇರ್ತಾರೆ. ಅಂದ್ರೆ ಎಲ್ಲಾ ಮೊದಲು ಒಟ್ಟು ಕುಟುಂಬ ಇರ್ತಿತ್ತು, ಎಲ್ಲಾ ಸೇರ್ತಾ ಇದ್ರು ಮಕ್ಕಳು, ಎಲ್ಲಾ ಏಜ್ನವರು ಇರ್ತಿದ್ರು. ಬಟ್ ಆ ಅಟ್ಮಾಸ್ಫಿಯರ್ ಇಲ್ಲಿ ಮಕ್ಕಳಿಗೆ ಬರುತ್ತೆ. ಈಗ ನಾವು 3 ತರ ಮಾಡ್ತೀವಿ ಕಾರ್ಯಕ್ರಮಗಳು. ಹೆಂಗ್ ಮಾಡ್ತೀವಿ ಅಂತಂದ್ರೆ, ಮೊದಲನೇದಾಗಿ ನಾವು ಶಿಬಿರ ಮಾಡ್ತೀವಿ. 3ರಿಂದ 7 ವರ್ಷದವರೆಗೆ ಚಿಣ್ಣರ ಚಿತ್ತಾರ ಅಂತ ಮಾಡ್ತೀವಿ. ಸೊ ಅದ್ರಲ್ಲಿ 10 ದಿನ ಮಾಡ್ತೀವಿ. ಅದ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಪುಟ್ಟ ಮಕ್ಕಳಲ್ವಾ, ತುಂಬಾ ಚೆನ್ನಾಗಿರುತ್ತೆ ಆ ಮಕ್ಕಳ ಜೊತೆ. ಅವ್ರಿಗೆ ಎಲ್ಲ ಹೇಳ್ಕೊಡೋದು, ಅದೇನ ಹೇಳಿದ್ನಲ್ಲ ಆ ತರಗತಿ, ಡ್ಯಾನ್ಸ್, ಡ್ರಾಮಾ, ಆಕ್ಟಿಂಗ್, ಮೈಮ್, ಡ್ರಾಯಿಂಗ್, ಪೇಂಟಿಂಗ್ ಎಲ್ಲ ಹೇಳ್ಕೊಡ್ತೀವಿ. ಕೊನೆ ದಿನ ಅವರು ಮಾಡಿದ ಪೇಂಟಿಂಗು ಮತ್ತು ಕ್ರಾಫ್ಟ್ಗಳನ್ನ ಅವರು ಫೋಟೋ ಹಾಕ್ಬಿಟ್ಟು ಎಕ್ಸಿಬಿಷನ್ ಮಾಡ್ತೀವಿ. ಆಮೇಲೆ ಅವ್ರ ಕೈಲಿ ಒಂದು ನಾಟಕ ಮಾಡಿಸ್ತೀವಿ. ಒಂದು ನಾಟಕ ಅವರು ಮಾಡ್ತಾರೆ, ಸ್ಟೇಜ್ ಮೇಲೆ ಬರ್ತಾರೆ, ಅವ್ರ ಕ್ರಾಫ್ಟ್ ಹೇಗ್ ಮಾಡಿದ್ರೆ ಹೇಳ್ತಾರೆ. ನಿಜವಾಗ್ಲೂ ಬಂದ 10 ದಿನದಲ್ಲಿ ಮೊದಲನೇ ಸಲ ಬಂದ ಮಗು ಅದು ಹೋಗುವಾಗ ಅದ್ರ ಚಹರೆನೇ ಬೇರೆಗತ್ತೆ. ಆಮೇಲೆ ಹೊಸ ಶಿಶುಗೀತೆಗಳು, ನಮ್ ಕಶ್ಯಪೆ ಬರೆಯೋದ್ರಿಂದ ಹೊಸ ಶಿಶುಗೀತೆಗಳನ್ನ ಕಲ್ತ್ಕೋತಾರ ಅವರು. ಅದು ತುಂಬಾ, ಅದು ನೆಕ್ಸ್ಟ್ ಇಯರ್ ವರ್ಗು ಹೇಳ್ತಾ ಇರ್ತಾರಂತೆ ಮನೇಲಿ. ಪೇರೆಂಟ್ಸ್ ಹೇಳ್ತಾ ಇರ್ತಾರೆ ಅಂತ ಅನ್ಬಿಟ್ಟು ಆದತ್ತಾಗೋಗಿರುತ್ತೆ. ಇದು ಚಿಣ್ಣರ ಚಿತ್ತಾರ. ಇದಾದ ತಕ್ಷಣ 8ರಿಂದ 15 ವರ್ಷದವರೆಗೆ ಒಂದೇ ಮಾಡ್ತೀವಿ. ಅದು ಚಿಣ್ಣರ ಚಾವಡಿ ಅಂತ ಅನ್ಬಿಟ್ಟು. ಅದ್ರಲ್ಲಿ ಕಾಯ್ತಾ ಇರ್ತೀವಿ ನಾವು, ಯಾಕೆಂದ್ರೆ ಬೆಳಗ್ಗೆ 9:00ವರೆಗೆ ಶುರು ಆದ್ರೆ 4:30ವರೆಗೂ ಇರುತ್ತೆ. ಅದ್ರೆಲ್ಲ ನಾನು ಹೇಳಿದ, ಯಾಕೆಂದ್ರೆ ರಂಗಭೂಮಿ ಎಲ್ಲ ಕಲೆಗಳ ಒಂದು ಸಮ್ಮಿಶ್ರಣ ಆಗಿದ್ರಿಂದ ಎಲ್ಲ ಬರುತ್ತೆ. ಡ್ಯಾನ್ಸ್, ಡ್ರಾಮಾ, ಆಕ್ಟಿಂಗ್, ಮೈಮ್, ಡ್ರಾಯಿಂಗ್, ಪೇಂಟಿಂಗ್, ಥಿಯೇಟರ್, ಗೇಮ್ಸ್ ಎಲ್ಲ ಬರುತ್ತೆ ಅದರಲ್ಲಿ. ಅದ್ರ ಜೊತೆ ಕ್ಲಾಸ್ ಜೊತೆ ಅವ್ರಿಗೆ 3 ಪ್ರೋಗ್ರಾಮ್ ಮಾಡ್ತೀವಿ. ಮೊದಲನೇದು ಕವನ ಬರೆಯೋದು ಹೇಗೆ ಅಂತ ಅಂದ್ಬಿಟ್ಟು ನಮ್ಗೆ LG ಮೀರಾ ಅವ್ರು ಬರ್ತಾರೆ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಅವ್ರಿಗೆ ಮಕ್ಕಳಿಗೆ ಹೇಗೆ ಕವನ ಬರೆಯೋದು ಅಂತ. ಒಂದು 2 hours ಅಲ್ಲಿ ಅದನ್ನ ಹೇಳ್ತಾರೆ. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ, ವಿತಿನ್ 2 days ಮಕ್ಕಳು 80 ಕವನಗಳು ಬಂದ್ಬಿಡುತ್ತೆ. ನಾವ್ ಹೇಳೋದು ತಂದೆ ತಾಯಿಯರು ಒಂಚೂರು ಮಕ್ಕಳಿಗೆ ಹೆಲ್ಪ್ ಮಾಡಿದ್ರು ಪರವಾಗಿಲ್ಲ. ಮಕ್ಕಳಿಗೆ ಈಗ ಅಕಾಡೆಮಿಕ್, ಈ ಮೊಬೈಲು, ಇದ್ರಲ್ಲಿ ಒಂದು ಸಾಹಿತ್ಯದ ಬಗ್ಗೆ, ಒಂದು ಕವನದ ಬಗ್ಗೆ ಅವ್ರಿಗೆ ಅದೇನ್ ತುಂಬಾ ಶಾಸ್ತ್ರೋಕ್ತವಾಗಿ ಇರ್ಬೇಕಾದ್ದೇನಿಲ್ಲ. ಒಂದು ಅಮ್ಮನ ಬಗ್ಗೆ ಬರುತ್ತೆ, ಆಕಾಶದ ಬಗ್ಗೆ ಬರೆಯುತ್ತೆ. ಕೆಲವು ಮಕ್ಕಳಂತೂ ನಾವು ಎಕ್ಸ್ಪೆಕ್ಟೇ ಮಾಡಕ್ಕಲ್ಲ, ರೈತರ ಸಮಸ್ಯೆ ಬಗ್ಗೆ ಬರೀತಾರೆ, ಬೀದಿ ಇದ್ರ ಬಗ್ಗೆ ಬರೀತಾರೆ, ರಾಜಕಾರಣಿಗಳ ಬಗ್ಗೆ ಬರೀತಾರೆ. ಅನ್ಕೊಂಡೇ ಇರಲ್ಲ, ಅವ್ರಿಗೆ ಗೊತ್ತಿಲ್ಲದೆ ಅದನ್ನ ಏನ್ ಮಾಡ್ತೀವಿ ನಾವು, ಅದನ್ನ ಒಂದು ಪ್ರೋಗ್ರಾಮ್ ಮಾಡ್ತೀವಿ. ಅವಾಗ ದೊಡ್ಡ ಕವಿಗಳನ್ನ ಕರಿತೀವಿ, ಎಲ್ಲರೂ ಬಂದಿಯಾರಪ್ಪ. ನಮ್ಗೆ ಅದೊಂದು ಖುಷಿ ನಮ್ಮ ವಿಜಯನಗರ ಬಿಂಬಕ್ಕೆ. ಏನು ಅಂತಂದ್ರೆ ಎಲ್ಲಾ ಸಾಹಿತಿಗಳು, ಕಲಾವಿದರು, ರಂಗ ತಂಡದವರು, ರಂಗ ನಿರ್ದೇಶಕರು ಎಲ್ಲರೂ ನಮ್ಮ ಕರೆದಾಗೆಲ್ಲ ಬಂದು ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ. ಅಂದ್ರೆ ಅವರೆಲ್ಲ ಇಲ್ಲಿಗೆ ಬರೋರೆಲ್ಲ ನಿಜವಾಗ್ಲೂ ಮಕ್ಕಳೇ ಮುಂದಿನ ಇವ್ರು ಮಾಡೋದು. ಅದೇನಾದ್ರು ರಂಗಭೂಮಿ ಸಾಹಿತ್ಯನ ಬೆಳೆಸ್ಬೇಕು ಅಂದ್ರೆ ಈ ಮಕ್ಕಳೇ ಅಲ್ವಾ.
ಅದನ್ನ ಅರ್ತಿರೋ ಅಂತವ್ರು ಬರ್ತಾರೆ. ಎಲ್ಲೋ ಮಕ್ಕಳ ರಂಗಭೂಮಿ ಸಾಹಿತ್ಯ ಸ್ವಲ್ಪ ನಿಕೃಷ್ಟನೇ ಇದೆ. ಈಗ ದೊಡ್ಡವರು ಇದಕ್ಕೆ ಕೊಡೋ ಅಷ್ಟು ಕೊಡಲ್ಲ. ಆದ್ರೆ ಇಲ್ಲಿ ಬರೋ ಅಂತ ಎಲ್ಲ ಸಾಹಿತಿಗಳು ಕಲಾವಿದ್ರು ಎಲ್ಲ ಅರ್ತಿದಾರದು. ಆಮೇಲೆ ಅದೊಂದು ಒಳ್ಳೆ ಪ್ರೋಗ್ರಾಮ್ ಆಗುತ್ತೆ. ಒಂದು ಕವಿಗೋಷ್ಠಿ ಮಾಡ್ತೀವಿ, ಅದಕ್ಕೆ ಗ್ರೂಪ್ ಮಾಡ್ತೀವಿ. ಆ ಗ್ರೂಪ್ಗೆಲ್ಲ ನಾವು ರಂಗಶಾಲೆಯಲ್ಲಿ ಹೆಸರಿಡ್ತೀವಿ, ಸಾಹಿತಿಗಳ ಹೆಸರು, ಕಲಾವಿದರ ಹೆಸರು, ನಾಟಕಕಾರರ ಹೆಸರು, ಹಂಗಾರು ಗೊತ್ತಾಗ್ಲಿ ಅವ್ರಿಗೆ ಅಂತ ಅಂದ್ಬಿಟ್ಟು. ಅದು ಪ್ರತಿ ಸಲ ಹೇಳೋಗಿ ಯಾವ ಗುಂಪು ನೀನು ಅಂದ್ರೆ ಶಿವರಾಮ್ಕರ್ ಅಂತ, ಅಥವಾ ಇನ್ನೊಬ್ರು ಮತ್ಸ್ಯ ವೆಂಕಟೇಶ್ ಅಯ್ಯಂಗಾರ್ ಆ ತರ ಹೇಳ್ತಾರೆ. ಅವ್ರಿಗೆ ಆ ತರ ಇದಾಗತ್ತೆ. ಅದಾದ್ಮೇಲೆ ಒಂದು ಕವಿಗೋಷ್ಠಿ ಆಗತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದೆಲ್ಲ ಗ್ರೂಪ್ ಮಾಡ್ತೀವಿ, ಎಲ್ಲ ಇಂಡಿವಿಜುವಲ್ ಆಗಿ ಬಂದು ಓದ್ತಾರೆ. ಆಮೇಲೆ ಅಷ್ಟೇ ಸೀರಿಯಸ್ ಆಗಿ ಆ ಕವಿಗಳು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ. ಎಲ್ಲರೂ ಬಂದಿದ್ದಾರೆ, ಎಲ್ಲ ಕವಿಗಳು ಬಂದಿದ್ದಾರೆ. ಇದಾದ್ಮೇಲೆ ಇನ್ನೊಂದು ಮೀಡಿಯಾ ಹಬ್ಬ ಅಂತ ಮಾಡ್ತೀವಿ. ಯಾಕೆಂದ್ರೆ ಇವಾಗ ಮೀಡಿಯಾದೇ ತುಂಬಾ ಇದಾಗಿರೋದ್ರಿಂದ ಇವರು JN ಮೋಹನ್ ಅವರು ಅದನ್ನ ನಮ್ಗೆ ಸ್ಟಾರ್ಟ್ ಮಾಡಿಕೊಟ್ರು. ಅದ್ರಲ್ಲಿ ಏನು ಅಂದ್ರೆ ಫಸ್ಟ್ ಡೇ ಏನ್ ಮಾಡ್ತೀವಿ, ಪ್ರಿಂಟಿಂಗ್ ಮೀಡಿಯಾ ಬಗ್ಗೆ ಹೇಳ್ತೀವಿ. ಅದು ಹೇಗೆ ಏನು ಅಂದ್ರೆ ಅದರಲ್ಲೇ ಇದಾಗಿರೋರು ಬರ್ತಾರೆ, ರಜತ್ ಅಂತ ಒಬ್ರು ಬರ್ತಾರೆ. ಇನ್ನ ಆಮೇಲೆ ಪ್ರಿಂಟಿಂಗ್ ಮೀಡಿಯಾ ಎಲ್ಲ ಇದಾಗಿರೋರೆ, ಫೇಮಸ್ ಆಗಿರೋರೆ ಬಂದು ಹೇಳ್ಕೊಡ್ತಾರೆ. ಅಂದ್ರೆ ಮನೆಗೆ ಪೇಪರ್ ಬಂದು ಬೀಳುತ್ತೆ. ಸೊ ಅದು ಯಾವ ಕಾಲಮ್, ಯಾವ ಇದು, ಇದ್ರ ಲೇಔಟ್ ಹೇಗೆ, ಅದು ಮಾರ್ಕೆಟಿಂಗ್ ಹೇಗೆ, ಅದು ಹೇಗೆ ಮಕ್ಕಳಿಗೆ ಇದಾಗತ್ತೆ, ಹೇಗೆ ತಲುಪುತ್ತೆ ಅಂದ್ಬಿಟ್ಟು ಆ ಒಂದು ವಿಜಯನಗರ ಬಿಂಬ ಟೈಮ್ಸ್ ಅಂತ ಒಂದು ಪೇಪರ್ ಅವತ್ತು ಒಂದ್ ದಿನದಲ್ಲಿ ರೆಡಿ ಮಾಡ್ತಾರೆ. ಅದಾದ್ಮೇಲೆ ಅನಿಮೇಷನ್ ಮಾಡಿಸ್ತೀವಿ. ಮಕ್ಕಳೇ ಡ್ರಾಯಿಂಗ್ ಬರೆದು ಒಳ್ಳೆ ಮೆಸೇಜ್ ಇರೋದು ಅದನ್ನ ಅನಿಮೇಷನ್ ಇದ್ ಮಾಡ್ತಾರೆ. ಸೊ ಅದು ಈಗ ಎಲೆಕ್ಟ್ರಿಸಿಟಿ ಇದ್ ಮಾಡಿ, ಆಮೇಲೆ ನೀರು ನಿಲ್ಸಿ, ಆಮೇಲೆ ಒಂದು ಯಾರಿಗಾರು ಏಜ್ ಆದವ್ರಿಗೆ ಸಹಾಯ ಮಾಡಿ, ಆಮೇಲೆ ಒಳ್ಳೆ ಕಾರ್ಯಕ್ರಮಗಳನ್ನು ನೋಡಿ ಅದನ್ನ ಡ್ರಾಯಿಂಗ್ ಅಲ್ಲಿ ಬರೆದಿ ಕಟ್ ಮಾಡಿ ಅದನ್ನ ನಾವು ಕೊನೆ ದಿನ ತೋರಿಸ್ತೀವಿ ದೊಡ್ಡ ಸ್ಕ್ರೀನ್ ಅಲ್ಲಿ. ಕೊನೆ ದಿನ ಕಾರ್ಯಕ್ರಮ ಮಾಡ್ತೀವಲ್ಲ. ಎರಡನೇ ದಿನ ಏನು ಅಂತಂದ್ರೆ ಎಲೆಕ್ಟ್ರಾನಿಕ್ ಮೀಡಿಯಾದ್ ಮಾಡ್ತೀವಿ. ಸೊ ಕ್ಯಾಮ್ರಾ ತಗೊಂಡು ಕಾರ್ಗಳಲ್ಲೇ ಮಕ್ಕಳನ್ನ ಆಚೆ ನಾವೇ ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡು ಹೋಗಿ ಅಲ್ಲಿ ಕೆಲವು ವ್ಯಕ್ತಿಗಳನ್ನ ಇಂಟರ್ವ್ಯೂ ಮಾಡಿಸ್ತೀವಿ ಅವ್ರ ಕೈಲೇ. ಅವ್ರಿಗೆ ಕ್ಯಾಮ್ರಾ ಕೊಡ್ತೀವಿ, ಕೆಲವ್ರು ಕ್ವಶನ್ಸ್ ಕೇಳ್ತಾರೆ. ಅದಾದ್ಮೇಲೆ ಕೆಲವು ಸಂಸ್ಥೆಗಳಿಗೆ ಕರ್ಕೊಂಡು ಹೋಗ್ತೀವಿ, ಅಥವಾ ಬಸ್ ರೇಟ್, ಆಗಿನ ಕಾಂಟೆಂಪ್ರರಿ ಏನ್ ಇಶ್ಯೂ ಇದೆಯೋ ಅದ್ರ ಬಗ್ಗೆ ಮಾತಾಡ್ತೀವಿ. ಈಗ ಮೋಸ್ಟ್ಲಿ ಅನ್ಕೊಂಡಿದೀವಿ ಎಲೆಕ್ಷನ್ ಆದ್ರಿಂದ ಎಲ್ಲರೂ ವೋಟ್ ಹಾಕಿ ನೋಟ ಮಾಡಬೇಡಿ ಅಂತ ಒಂದು ನಾವ್ ಹೇಳೋದೇ ಬೇಡ, ಅವರೇ ಹೇಳ್ತಾರೆ. ಈಗ ಯಾವ್ದ್ರ ಬಗ್ಗೆ ಮಾಡೋಣ ಅಂದ್ರೆ ಅವರೇ ಹೇಳ್ತಾರೆ. ಸೊ ಅದರಲ್ಲಿ ಅವ್ರು ಯಾವ ತರ ನಾವು ಸೆಲೆಕ್ಷನ್ ನಾವು ತಗೋಬೇಕಾಗತ್ತೆ ಅಂದ್ರೆ ಸಮಾಜದ ವಿಷಯಗಳನ್ನ ಅವ್ರಿಗೆ ಹೇಗೆ ನಾವು ತಿಳಿಪಡಿಸೋದಾಗತ್ತೆ ಅನ್ನೋಬಿಟ್ಟು ಅದಾಗತ್ತೆ. ಅದಾದ್ಮೇಲೆ ರೇಡಿಯೋ ಮೀಡಿಯಾದಾಗತ್ತೆ. ಅದು ಯೂಶಲಿ ಸುಮತಿ ಅಂತ ಇದ್ದಾರೆ, ಅವ್ರು ಬಂದು ನಾವು ರೇಡಿಯೋ ವಿಷಯ ಎಲ್ಲ ಹೇಳ್ತಾರೆ. ಅದಾದ್ಮೇಲೆ ಅವ್ರಿಗೆ ನಾವು ಸ್ಟುಡಿಯೋ ತರ ಮಾಡಿ ಒಂದು ಸ್ಕ್ರೀನ್ ಹಿಂದೆ ಇಟ್ಟು ಒಂದು ರೂಮಲ್ಲಿ ಅವರು ಇದು ಮಾಡ್ತಾರೆ. ಅದ್ರಲ್ಲಿ ಒಂದು ಜಿಂಗಲ್ಸ್ ತರ ಮಾಡ್ತಾರೆ, ಒಂದು ಸ್ಕಿಟ್ ಇರುತ್ತೆ, ಒಂದು ಹಾಡಿರುತ್ತೆ, ಒಂದು ಒಳ್ಳೆ ಮೆಸೇಜ್ ಇರುತ್ತೆ. ಅದನ್ನು ಆ ತರ 10 ಇದಾಗತ್ತೆ. 100 ಜನ ಮಕ್ಕಳು ಅಂದ್ರೆ ಗ್ರೂಪ್ 10 ಗ್ರೂಪ್ ಮಾಡಿದ್ರಿಂದ 10 ಇದು ಬರುತ್ತೆ. ಇದೆಲ್ಲ ನಾವು ಕೊನೆ ದಿನ ತೋರಿಸ್ತೀವಿ. ಇದಾದ್ಮೇಲೆ ಪ್ರಶ್ನಾರ್ಥ ಅಂತ ಮಾಡ್ತೀವಿ. ಸೊ ಅದ್ರಲ್ಲಿ ಏನು ಅಂದ್ರೆ ಸೆಲೆಬ್ರಿಟಿನ ಕರೆಸ್ತೀವಿ. ಇವರು ಮಂಡ್ಯ ರಮೇಶ್ ಬಂದಿದ್ರು, ಜಯಂತ್ ಕಾಯ್ಕಿಣಿ ಬಂದಿದ್ರು, ಆಮೇಲೆ ಇವರು ರವಿ ಕಿರಣ್ ಅವರು ಬಂದಿದ್ರು. ಈ ತರ ಒಳ್ಳೊಳ್ಳೆ ಸೆಲೆಬ್ರಿಟೀಸ್ ಕರ್ತೀವಿ. ಮಕ್ಕಳೇ ಕ್ವಶನ್ ಬರ್ಕೊಂಡ್ಬರ್ತಾರೆ. ಮಕ್ಕಳು ಅಂದ್ರೆ ಕ್ವಶನ್ ಕೇಳೋದನ್ನು ತುಂಬಾ ಮುಖ್ಯ. ಯಾಕೆಂದ್ರೆ ಮಕ್ಕಳು ಇವಾಗಿನ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಹೇಗಿದೆ ಅಂತಂದ್ರೆ ಮಕ್ಕಳು ತುಂಬಾನೇ ಓಪನ್ ಆಗಿರ್ಬೇಕು. ಈಗ ಮನೇಲೇನೋ, ಈಗ ಸ್ಕೂಲಿಂದ ತಗೊಳ್ಳಿ, ಏನಾರು ಆಯ್ತು ಅಂದ್ರೆ ಮನೆಯಲ್ಲಿ ಹೇಳೋ ಒಂದು ಇಲ್ಲದೆ ಇದ್ರೆ ಇವಾಗ ಹೆಂಗ್ ಆಗಿದೆ ಅಂದ್ರೆ ಎಲ್ಲ ಸುಯಿಸೈಡಲ್ ಇದ್ರ ಮಟ್ಟಕ್ಕೆ ಹೋಗ್ಬಿಡ್ತಾರೆ. ಆದ್ರೆ ರಂಗಭೂಮಿಲಿ ಇರೋ ಅಂತವ್ರು ಯಾರು ಆ ತರದಕ್ಕೆ ಯೋಚನೆ ಮಾಡಕ್ ಸಾಧ್ಯನೇ ಇಲ್ಲ. ಆ ಲವಲವಿಕೆ ಅವರಲ್ಲಿ ಬರುತ್ತಲ್ಲ, ಇಂಥ ಯೋಚನೆಗಳು, ನೆಗೆಟಿವ್ ಥಾಟ್ಸ್ ಎಲ್ಲ ಬರೋದು. ನೆಗೆಟಿವ್ ಥಾಟ್ಸ್ ಯಾಕೆಂದ್ರೆ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದಾಗ ಅವ್ರ ಥಿಂಕಿಂಗೇ ಬೇರೆ ಆಗತ್ತಲ್ವಾ. ಸೊ ಅದಾಗತ್ತೆ. ಅದಾದ್ಮೇಲೆ ಪ್ರಶ್ನೆಗಳನ್ನು ಕೇಳೋದು. ಯಾಕೆಂತಂದ್ರೆ ನಾ ಹೇಳೋದು, ಯಾವ್ದೋ ಒಂದು ರಿಪೋರ್ಟ್ ಮಾಡೋದಾಗ್ಲಿ, ಈಗ ಕಾಲೇಜಲ್ಲಾಗ್ಲಿ ಅಥವಾ ಇದಾಗ್ಲಿ, ಈಗ ನೋಡಿ ಯಾವ್ದೋ ಒಂದು ಇಂಟರ್ವ್ಯೂಗೆ ಸ್ಕೂಲಿಂದ ಇಂಟರ್ವ್ಯೂ ಶುರುನಾ ಮಕ್ಕಳಿಗೆ, ಅದು ಕಂಪನಿವರೆಗೂ ಹೋಗುತ್ತೆ. ಇವಾಗ ಕಂಪನಿನಲ್ಲೂ ನಿಮ್ಗೆ ಗೊತ್ತಿದೆ ಟೀಮ್ ಲೀಡ್ ಅಂತ ಮಾಡ್ತಾರೆ. ಸೊ ಅದ್ರಲ್ಲಿ ಎಷ್ಟು ಟೀಮ್ ಲೀಡ್ ಕಮ್ಯುನಿಕೇಶನ್ ಎಲ್ಲ ಬೇಕಾಗತ್ತೆ ಅಂತಂದ್ರೆ ಅವ್ರಿಗೆ ಚಿಕ್ಕಂದಿನಿಂದಾನೇ ಅದನ್ನ ಬೆಳೆಸ್ಬಿಟ್ರೆ, ಈಗ ಒಬ್ಬ ಫಸ್ಟ್ ರ್ಯಾಂಕ್ ಬಂದಿರೋ ಹುಡುಗ ಒಂದು ಇಂಟರ್ವ್ಯೂಗೆ ಹೋಗಿ ಒಬ್ಬ ಥಿಯೇಟರ್ ಮಾಡ್ಕೊಂಡಿರೋ ಒಂದು ಇಂಟರ್ವ್ಯೂಗೆ ಹೋದಾಗ ಏನಾಗುತ್ತೆ, ಮಕ್ಕಳಲ್ಲೂ ಸಹ ಏನಾಗುತ್ತೆ ಅಂದ್ರೆ ಲೈವ್ಲಿನೆಸ್, ಆಮೇಲೆ ಅವ್ರಿಗೆ ಆ ಪಾಸ್ಚರ್, ಇದು
ಆಮೇಲೆ ಕಮ್ಯುನಿಕೇಟ್ ಮಾಡೋದು ಎಲ್ಲಾನು ಈ ಥಿಯೇಟರ್ ಹುಡುಗನೇ ಗೆಲ್ತಾನೆ. ಎಲ್ಲಾದ್ರೂ ಇವರೇ ಗೆಲ್ಲೋದು, ಈ ಹುಡುಗನೇ ಗೆಲ್ಲೋದು ಅದರಲ್ಲಿ ಸಾಧ್ಯ. ಸೊ ಅದರಿಂದ ಅದನ್ನ ಪ್ರಶ್ನೆ ಕೇಳೋದು ಬರ್ಲಿ ಅಂದ್ಬಿಟ್ಟು ಪ್ರಶ್ನಾರ್ಥ ಅಂತ ಮಾಡ್ತೀವಿ. ಸೊ ಅದೊಂದು ಪ್ರೋಗ್ರಾಮ್ ಆಗತ್ತೆ. ಸೊ ಕವಿಮೇಳ ಆಯ್ತು, ಕ್ಲಾಸಸ್ ಅಲ್ಲದೆ ಕವಿಮೇಳ ಆಯ್ತು. ಆಮೇಲೆ ಇನ್ನೊಂದು ಸಂವಾದ ಮಾಡ್ತೀವಿ. ಸಂವಾದ ಅಂತೂ ತುಂಬಾ ಮುಖ್ಯ ಇವಾಗ. ಈಗ ಏನ್ ಕೌನ್ಸಿಲಿಂಗು ಇದು ಏನೋ ಮಕ್ಳು ಇದಾಗಿದ್ದಾರೆ ಅಂತಾರಲ್ಲ, ಅದು ಖಂಡಿತ ಅಲ್ಲಾಗುತ್ತೆ. ಒಳ್ಳೆ ಪ್ಯಾನೆಲಿಸ್ಟನ್ನೆಲ್ಲ ಕರೆಸ್ತೀವಿ. ಸೊ ಭಾರತಿ ಸಿಂಗ್ ಅನ್ನೋರು ಬಂದಿದ್ರು, CN ಚಂದ್ರಶೇಖರ್ ಬಂದಿದ್ರು, B ಸುರೇಶ್ ರಂಗಭೂಮಿ ಬಗ್ಗೆ, ಸುರೇಶ್ ಅನ್ಗಳ್ಳಿ ಬಂದಿದ್ರು. ಆಮೇಲೆ ಶ್ರೀಧರ್ ಮೂರ್ತಿ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, NMKRV ಇದಾಗಿ ಪ್ರೊಫೆಸರ್ ಆಗಿದ್ರು, ಅವ್ರು ಬರ್ತಾರೆ. ಮಕ್ಕಳು, ಪೇರೆಂಟ್ಸು ಮತ್ತು ಪ್ಯಾನೆಲಿಸ್ಟ್ ಅವರೊಂದು 10 ನಿಮಿಷ ಮಾತಾಡ್ತಾರೆ ಯಾವ್ದಾದ್ರು ವಿಷಯ. ಎಷ್ಟು ಮಕ್ಕಳು ಕ್ಯೂ ನಿಂತ್ಕೊಂಡ್ಬಿಡ್ತಾರೆ ಅದು ಕೇಳೋದಕ್ಕೆ, ಕ್ವಶನ್ಸ್ ಕೇಳೋದು. ಬಹುಶಃ ತಂದೆ ತಾಯಿಗಳಿಗೆ ಅರಿವಿಲ್ಲ ಸಮಸ್ಯೆ ಅವತ್ತು ಹೊರಗೆ ಬರುತ್ತೆ, ಖಂಡಿತ ಬರುತ್ತೆ. ಆಮೇಲೆ ಪೇರೆಂಟ್ಸು ಸಹ ಕೆಲವರೆಲ್ಲ ಹತ್ತಿದ್ದಾರೆ, ಅಯ್ಯೋ ನನ್ ಮಗ ಹೀಗೆ, ನನ್ನ ಸೊಸೈಟಿಲಿ ಹೆಂಗಿರ್ಲಿ ಅಂತಂದಾಗ ಎಷ್ಟು ಚೆನ್ನಾಗಿ ಅದೊಂದು ಸಾಲ್ವ್ ಆಗುತ್ತೆ. ಆಮೇಲೆ ಈಗಿನ ಇವ್ರಿಗೆ ಸೋಲೆ ಕಂಡಿಲ್ಲ, ಯಾಕೆಂದ್ರೆ ಮಕ್ಳಿಗೆಲ್ಲ ಕೊಡ್ಸ್ಬಿಡ್ತೀವಿ, ಏನ್ ಕೊಡ್ಸೋರು. ಸೊ ಒಂದು ಸಬ್ಜೆಕ್ಟ್ ನಾವು ಮಾಡಿದ್ದು ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಅಂದ್ಬಿಟ್ಟು, ಅದಕ್ಕೂ ಅಷ್ಟೇ ತುಂಬಾ ಒಳ್ಳೆ ಆ ತರ ಸಂವಾದ ಮಾಡ್ತೀವಿ. ಸೊ ಈಗ ತರಗತಿ ಅಲ್ಲದೆ ಮೂರು ಪ್ರೋಗ್ರಾಮ್ ಆಗತ್ತೆ. ಅದಾದ್ಮೇಲೆ ಕೊನೆಯಲ್ಲಿ ಅವ್ರ ಕೈಲಿ ಒಂದು ನಾಟಕ ಮಾಡಿಸ್ತೀವಿ. ಸೊ 9:30 4:15 ಆಗುತ್ತೆ. ಇನ್ನೊಂದು ವಾರ ಏನಾಗುತ್ತೆ 8 ಗಂಟೆವರೆಗೂ ಆಗತ್ತೆ. ಎಲ್ರಿಗೂ ಅಯ್ಯೋ 9:30 8 ಗಂಟೆವರೆಗೂ ಇರ್ತಾರಾ ಅಂತ ಅನ್ಸುತ್ತೆ. ಆದ್ರೆ ಈ ಪುಸ್ತಕ ನಾಟಕಗಳನ್ನ ಒಳಗೊಂಡಿರೋಂಥದ್ದು ಇದು ನಾ ಹೇಳ್ತೀನಿ. ಇದೇನು ಅಂತಂದ್ರೆ ಇದು ಇದಾಯ್ತಲ್ಲ, ಆಮೇಲೆ ಕೊನೆಯಲ್ಲಿ ಅವ್ರ ಕೈಲಿ ನಾಟಕ ಮಾಡಿಸಿ ಇದು ಗೆಲುವಿನ ಗರಿ ಅಂತ ಮಾಡ್ತೀವಿ. ಅವಾಗ ಕಾಂಪಿಟೇಷನ್ ಮಾಡಿ, ಆಮೇಲೆ ಕ್ವಿಜ್ ಮಾಡಿ ಮಕ್ಕಳಿಗೆ, ಎಲ್ರಿಗೂ ಸರ್ಟಿಫಿಕೇಟ್ ಕೊಡೋದು ಅದ್ರದ್ದು. ಇದು ಕೊನೆಗೆ ಇದು ಚಿಣ್ಣರ ಚಿತ್ತಾರ ರಂಗ ಶಿಬಿರದ ಅಂತ್ಯ. ಇದಾದ ತಕ್ಷಣ ನಾವು ರಂಗಶಾಲೆ ಶುರು ಮಾಡ್ತೀವಿ. ಅದು ವೀಕೆಂಡ್ಸ್ ಮಾಡ್ತೀವಿ, ಶನಿವಾರ ಮಾಡ್ತೀವಿ, 4:30 6:30 ಮಾಡ್ತೀವಿ. ಅದಾದ್ಮೇಲೆ 2 ಪ್ರೋಗ್ರಾಮ್ ಮಾಡ್ತೀವಿ. ಅದು ಆ 2 ಪ್ರೋಗ್ರಾಮ್ ಅಲ್ಲಿ ಏನು ಅಂತಂದ್ರೆ ಮೊದಲನೇದು ಚಿತ್ರಕಥನ ಅಂತ ಮಾಡ್ತೀವಿ. ಅದು ಒಂದು ದೊಡ್ಡ ಅಂದ್ರೆ ಅವ್ರಿಗೆ ಡ್ರಾಯಿಂಗ್ ಕ್ಲಾಸು ಆಗುತ್ತೆ, ದೊಡ್ಡ ಕ್ಯಾನ್ವಾಸ್ ಅಲ್ಲಿ ಹೇಗ್ ಮಾಡೋದು ಗೊತ್ತಾಗುತ್ತೆ. ಅದಾದ್ಮೇಲೆ ಅವರು ಸ್ಟೋರಿ ಈಗ ನಾವೇ ಹೇಳ್ತೀವಿ. ಈಗ ನಾವು ಈ ಸಲ ಅಂತೂ ದೊಡ್ಡ ಇವ್ರದ್ದೆಲ್ಲ ಕತೆಗಳು ಹೇಳಿದ್ವಿ, ಅದಕ್ಕೊಂದು ದೊಡ್ಡ ಪೇಂಟಿಂಗ್ ಮಾಡಿದ್ರು ಹುಡುಗರು. ಆ ಪೇಂಟಿಂಗ್ ನ ಬೇರೆ ಗ್ರೂಪ್ ಕೊಡ್ತೀವಿ, ಅವ್ರಿಗೆ ಈ ಕತೆ ಗೊತ್ತಿರಲ್ಲ, ಇನ್ನೊಂದು ಕತೆ ಆಗತ್ತೆ. ಸೊ ಅದನ್ನ ಒಂದು ಪ್ರೋಗ್ರಾಮ್ ಮಾಡ್ತೀವಿ. ಇನ್ನೊಂದು ಬೊಂಬೆ ಹಬ್ಬ ಅಂತ ಮಾಡ್ತೀವಿ, ಅದನ್ನ ಮಕ್ಕಳೇ ನಾಟಕ ಬರೆದು ಡೈರೆಕ್ಟ್ ಮಾಡಿ ಅತಿಥಿಗಳನ್ನ ನಾಟಕೋತ್ಸವ 10 ನಾಟಕ ಬರುತ್ತೆ. ಸೊ ಅದಾಗತ್ತೆ. ಅದಾದ್ಮೇಲೆ ನಾವು ರಂಗಶಾಲೆಯಲ್ಲಿ ನಾವೇ ಒಂದು ನಾಟಕ ಡೈರೆಕ್ಟ್ ಮಾಡ್ತೀವಿ. ಅದು ಆಕ್ಚುಲಿ 2-3 ನಾಟಕ ಆಗುತ್ತೆ, ಯಾಕಂದ್ರೆ 100 ಜನ ಇರೋದ್ರಿಂದ ಒಂದ್ರಲ್ಲೇ ಎಲ್ಲಾರನ್ನೂ ಇದ್ ಮಾಡಕ್ಕಾಗಲ್ಲ. ಅದೊಂದು ಮಾಡ್ತೀವಿ. ಸೊ ಅವಾಗ ಪದಚಿತ್ತಾರ ಅಂತ ಇದು ತರ್ತೀವಿ, ಪ್ರತಿ ವರ್ಷ ತರ್ತೀವಿ. ಇದರಲ್ಲಿ ಮಕ್ಕಳೇ ಬರ್ದಿರೋ ನಾಟಕ, ಆಮೇಲೆ ಅವ್ರು ಬರ್ದಿರೋ ಕಥೆ ಎಲ್ಲ ಇರುತ್ತೆ. ಸೊ ಏನಿಲ್ಲ ಅಂದ್ರೆ ಒಂದು 100 ನಾಟಕ 100 ಕಥೆಗಳು ಪ್ರತಿ ವರ್ಷ ನಾವು ಇದು ತರ್ತಾ ಇದೀವಿ. ಪದಚಿತ್ತಾರ ಅಂದ್ರೆ ಮಕ್ಕಳಿಗೂ ಸಹ ತುಂಬಾ ಖುಷಿಯಾಗಿರುತ್ತೆ. ಇದು 12ನೇ ಇದು 12ನೇದು ಅಂದ್ರೆ 120 ಕತೆ 120 ನಾಟಕಗಳು ಆಗಿದೆ. ಆಮೇಲೆ ಅವ್ರಿಗೂ ಒಂದು ಒಳ್ಳೆ ಇದಿರುತ್ತೆ. ಆಮೇಲೆ ಅವ್ರು ಮಾಡಿರೋ ಬೊಂಬೆ ಹಬ್ಬದ್ದಾಗ್ಲಿ ಇದಾಗ್ಲಿ ಎಲ್ಲ ಇದ್ರಲ್ಲಿ ಇದೆ. ಈ ಪದಚಿತ್ತಾರನ ಅವರು ಇನ್ನು ಮುಂದೇನೂ ಜ್ಞಾಪಕ ಇಟ್ಕೊಂಡಿರ್ತಾರೆ. ನಾನ್ ಬರದ ಮೊದಲ ಇದು ಮಾಡ್ತಿದೀವಿ. ಇದಾದ್ಮೇಲೆ ಡಿಪ್ಲೊಮೊ ಕ್ಲಾಸಸ್ ಮಾಡ್ತೀವಿ. ಅದನ್ನ ಹೇಳಿದ್ನಲ್ಲ 3ರಿಂದ 100ರವರೆಗೆ ಅಂತ ಅಂದ್ಬಿಟ್ಟು. ಸೊ ಅದು ಡಿಪ್ಲೊಮೊ ಕ್ಲಾಸಸ್ ಅಷ್ಟೇ. ಶನಿವಾರ ಸಾಯಂಕಾಲ 7ರಿಂದ 9 ಇರುತ್ತೆ. ಬೆಳಗ್ಗೆ ಭಾನುವಾರ ಬೆಳಗ್ಗೆ 10ರಿಂದ ಇರುತ್ತೆ. ಅದು ಯೂಶುವಲ್ ಅಕಾಡೆಮಿಕಲ್ಲಿ ಹೇಗೆ ಡಿಪ್ಲೊಮೊ ಮಾಡ್ತಾರೋ ಆ ತರ ಪರೀಕ್ಷೆ ಇರುತ್ತೆ, ಪ್ರಾಜೆಕ್ಟ್ ಇರುತ್ತೆ, ಆಮೇಲೆ ಕ್ಲಾಸ್ ರೂಮ್ ಪ್ರೊಡಕ್ಷನ್ ಇರುತ್ತೆ. ಈಗ ನೆಕ್ಸ್ಟ್ ಇದು ಮಾಡ್ತಾ ಇದೀವಿ, ಭಗವದ್ ಅಜುಕಿ ಅಂತ ಒಂದು ನಾಟಕ ಮಾಡ್ತಾ ಇದೀವಿ. ಅದಾದ್ಮೇಲೆ 2 ಪ್ರೊಡಕ್ಷನ್ ಆಗುತ್ತೆ. ಅದಾದ್ಮೇಲೆ ಅವ್ರಿಗೆ ಮೇಜರ್ ಇರುತ್ತೆ, ಎಕ್ಸಾಮ್ ಇರುತ್ತೆ. ಈ ತರ ಮಾಡ್ಕೊಂಡು ಹೋಗ್ತಾ ಇದೀವಿ. ಬಹಳ ಖುಷಿ ಆಯ್ತು. ಅಂದ್ರೆ ಇಷ್ಟು ಹೊತ್ತು ಹೇಗೆ ಕಾಲ ಕಳಿತು ಅಂದ್ರೆ, ವಿಶೇಷವಾಗಿ ಬೇಸಿಗೆಯಲ್ಲೇ ಕೂತ್ಕೊಂಡು ಏನೆಲ್ಲ ಮಾಡೋದಕ್ಕೆ ಸಾಧ್ಯ ನಾವು ಬೇಸಿಗೆಯಲ್ಲಿ ಮಕ್ಕಳಿಗೆ ಒಂದು ಶಿಬಿರ ಅಂತ ಮಾಡೋವಂಥದ್ದು, ಮತ್ತು ರಂಗಭೂಮಿಗೆ ಅವ್ರನ್ನ ಹೇಗೆ ಪರಿಚಯಿಸೋ ಅನ್ನೋದ್ರೆಲ್ಲ ಬಹಳಷ್ಟು ವಿಸ್ತಾರವಾಗಿ ಮಾತಾಡಿದ್ದೀರಿ. ನಮಗ್ ಬಹಳ ಖುಷಿ ಕೊಟ್ಟಂತ ಒಂದು ಸಂಚಿಕೆ, ಹಾಗೆ ನಮ್ಮ ವೀಕ್ಷಕರಿಗೂ ಕೂಡ ಬಹಳ ಮೆಚ್ಚುಗೆ ಆಗಿದೆ ಅಂತ ಅನ್ಸುತ್ತೆ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಮತ್ತು ಈ ಕಾರ್ಯಕ್ರಮದ ಬಗ್ಗೆ ಏನೇ ಮೆಚ್ಚುಗೆ ಅಥವಾ ಟೀಕೆ ಟಿಪ್ಪಣಿಗಳನ್ನ ಸೂಚಿಸಬೇಕಾದ್ರೆ ನೀವು ಈ ವಿಳಾಸಕ್ಕೆ ನಮಗೆ ಬರೆದು ತಿಳಿಸಬಹುದು. ನಿರ್ದೇಶಕರು, ಶುಭೋದಯ ಕರ್ನಾಟಕ ವಿಭಾಗ,
ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006, ಶುಭೋದಯ ಕರ್ನಾಟಕ @gmail.com ಈ ವಿಳಾಸಕ್ಕೆ ಮೇಲ್ ಕೂಡ ಕಳಿಸಬಹುದು. ಹಾಗೆ ಈ ಕಾರ್ಯಕ್ರಮದಲ್ಲಿ ಜಾಹೀರಾತನ್ನ ನೀಡೋದಕ್ಕೆ ನೀವು ಇಚ್ಛೆ ಪಡೋದಾದ್ರೆ ನೀವು ಸಂಪರ್ಕಿಸಬೇಕಾಗಿರುವಂತಹ ದೂರವಾಣಿ ಸಂಖ್ಯೆ ನೋಟ್ ಮಾಡ್ಕೊಳ್ಳಿ. 0802333333 ಅಥವಾ ಇಮೇಲ್ ರವಾನಿಸ್ತೀವಿ ಅನ್ನೋದಾದ್ರೆ ddsedmarketing@gmail.com ಈ ವಿಳಾಸಕ್ಕೆ ನೀವು ಇಮೇಲ್ ಕಳಿಸಬಹುದು. ಹಾಗೆ ಈಗ ಒಂದು ಕಾರ್ಯಕ್ರಮದ ಎಲ್ಲ ಮಾಹಿತಿಗಳು ಮತ್ತು ಮುದ್ರಿತ ಪ್ರಸಾರ ನಿಮಗೆ ಫೇಸ್ಬುಕ್ ನಲ್ಲಿ ನಾವಿದ್ದೀವಿ, ಟ್ವಿಟರ್ ನಲ್ಲಿ ಸಿಗ್ತೀವಿ, ಯೂಟ್ಯೂಬ್ ನಲ್ಲಿ ಈ ಕಾರ್ಯಕ್ರಮದ ಇಡೀ ಸಂಚಿಕೆ ಮುದ್ರಿತ ಪ್ರಸಾರ ನಿಮಗೆ ಸಿಗುತ್ತೆ. ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ನೀವು ನಮ್ಮನ್ನ ಹಿಂಬಾಲಿಸಬಹುದು. ಕನ್ನಡ ಚಲನಚಿತ್ರ ಒಂದೇ ರೂಪ ಎರಡು ಗುಣ ಈ ಒಂದು ಚಲನ ನೀವು ವೀಕ್ಷಿಸಬಹುದು. ಇವತ್ತು 4:15 ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ತಾರಾಗಣದಲ್ಲಿ ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು ಮುಂತಾದ ದಿಗ್ಗಜರು ಈ ಒಂದು ಚಿತ್ರದಲ್ಲಿ ನಿಮ್ಗೆ ಕಾಣಿಸ್ಕೊಳ್ತಾರೆ. ಏಕೆಂತಂದ್ರೆ ಈಗ ನೆನಪಿನ ಅಂಗಳ ಇರಬಹುದು ಅಥವಾ ಆಮೇಲೆ ನಿಮ್ಮಗಳ ಕ್ವಶನ್ ಸಹ ಚೆನ್ನಾಗಿರುತ್ತೆ. ನೆನಪಿನ ಅಂಗಳ ಅಂತೂ ಎಷ್ಟೋ ಜನ ಬರೀ ಫೋಟೋ ನೋಡಿರ್ತಾರೆ. ಸೊ ಅವರ ವಿಚಾರಗಳು, ಅವ್ರನ್ನ ಲೈವ್ಲಿ ಆಗಿ ಅವ್ರ ವಾಯ್ಸ್ ಕೇಳ್ತೀವಿ, ಅದೆಲ್ಲ ತುಂಬಾ ಇಷ್ಟ ಆಯ್ತು ನನಗೆ. ಶುಭೋದಯದಲ್ಲೂ ಅಷ್ಟೇ, ಯಾರು ಬೇಕಾದ್ರೆ ಯಾವ ಫೀಲ್ಡ್ ಅಲ್ಲಿ ಇದಾಗಿರ್ತಾರೋ ಅವರೆಲ್ಲ ನೋಡ್ಬೋದು. ಆದ್ರೆ ಬೇರೆ ಫೀಲ್ಡ್ ಆದ್ರೆ ಈಗ ರಂಗಭೂಮಿ ಸಾಂಸ್ಕೃತಿಕ ಅಲ್ಲದೆ ಬೇರೆದ್ರಲ್ಲೂ ಅವ್ರು ಏನ್ ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಇದಾಗುತ್ತೆ. ನಂಗೆ ತುಂಬಾ ಇಷ್ಟವಾದ ಕಾರ್ಯಕ್ರಮ. ನಿರ್ಮಲಾ ಎಲಿಗಾರ್ ಅವ್ರಿಗೆ, ನಿಮಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಿಮ್ಮ ಅಭಿಮಾನಕ್ಕೆ ನಾವು ಕೂಡ ಆಭಾರಿಯಾಗಿದ್ದೇವೆ ಅಂತ ಹೇಳ್ತಾ ವೀಕ್ಷಕರೇ, ಇದಾಗಿತ್ತು ಇಂದಿನ ಸಂಚಿಕೆ. ಮತ್ತೊಬ್ಬ ಮಹಿಳಾ ಸಾಧಕಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ ಅಂತ ಹೇಳ್ತಾ ಅನುಮತಿ ಬೇಡೋಣ ಸಂಧ್ಯಾ. ನಮಸ್ಕಾರ. ಮತ್ತೆ ಮುಂದೆ ಸಂಚಿಕೆಯಲ್ಲಿ ಭೇಟಿ ಆಗ್ತೇವೆ. ಮೂಡಲ ಮನೆಯ ಮುಸುಕನು ಸರಿಸಿ